So let me share my screen. ಸರ್ ನಿನ್ನೆದು ಪ್ರೊಸೀಜರ್ ಮತ್ತೆ ಟ್ಯಾಕ್ಸ್ ಕೀಸ್ ಅದೆಲ್ಲ ಹೇಳಿದ್ವಾ, ಒಂದ್ಸರಿ ರೀಕ್ಯಾಪ್ ಮಾಡ್ತೀರಾ ಸರ್? ಏನಕ್ಕೆ ಮೇಡಮ್, ಡೌಟ್ಸ್ ಇದೆಯಾ ಏನಾದರೂ? ಡೌಟ್ಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಾ ಇದೆ ಸರ್ ನಮ್ಗೆ. ಯಾವ್ದು ಕನ್ಫ್ಯೂಷನ್ ಆಗ್ತಾ ಇದೆ ನಿಮಗೆ? ಪ್ರೊಸೀಜರ್ ಅಸೈನ್ ಮಾಡಬೇಕಿದ್ರೆ ಮತ್ತೆ ನಂಗೆ ಆ ಅಕೌಂಟ್ಸ್ ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ, ಯಾವ ಅಕೌಂಟ್ಸ್? ಅಕೌಂಟ್ ಟ್ಯಾಕ್ಸ್ ಅಕೌಂಟ್ಸ್. ಯು ಮೀನ್ I GL mean, ಅಕೌಂಟ್? not GL account sir. GL account is fine. Input GST ಅದೆಲ್ಲ MWST ಇದ್ರಲ್ಲೆಲ್ಲ ಕ್ರಿಯೇಟ್ ಮಾಡಿದ್ರಲ್ವಾ ಸರ್? ಅದೇ ಆಕ್ಸೆಸ್ ಸೀಕ್ವೆನ್ಸ್ ಸ್ಟ್ಯಾಂಡರ್ಡೇ ತಗೊಳ್ಳಿ ಅಂತ ಹೇಳಿದೆ. MWST ಸ್ಟ್ಯಾಂಡರ್ಡ್ ಆಕ್ಸೆಸ್ ಸೀಕ್ವೆನ್ಸ್. ಆಕ್ಸೆಸ್ ಸೀಕ್ವೆನ್ಸ್ MST ಡಿಫಾಲ್ಟ್ ಆಗಿ ವಾಟ್ ಎವರ್ ಏನು SAP ಸ್ಟ್ಯಾಂಡರ್ಡ್ ಇರುತ್ತಲ್ಲೋ ಅದನ್ನ ನೀವು ತಗೊಂಡ್ರಿ ಸರ್? ಅದನ್ನೇ ಹೇಳಿದೆ, ಹೌದು, ಕರೆಕ್ಟ್. ಹೌದು, ಓಕೆ. ಅದಾದ್ಮೇಲೆ ನೀವು ಜಸ್ಟ್ ಇಂಟರ್ಸೆಟ್ GST ಅದೆಲ್ಲ ಕ್ರಿಯೇಟ್ ಮಾಡಿದ್ರಲ್ವಾ ವಿತ್ ಅ ಪರ್ಸೆಂಟೇಜ್, ಅದು ಸ್ವಲ್ಪ ನಂಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಓಕೆ, ಸೊ ನೀವು ವಿಡಿಯೋ ರೀಕ್ಯಾಪ್ ಮಾಡಿದ್ರಾ ಸರ್? ವಿಡಿಯೋ ಒಂದ್ಸಲ ರೀಕ್ಯಾಪ್ ಮಾಡಿದ್ರಾ ಅಂದೆ? ಹಾಫ್ ಮಾಡಿದ್ದೀನಿ ಸರ್, ಇನ್ನ ಫುಲ್ ಮಾಡಿಲ್ಲ ನಾನು. ಫೈನ್. ಸೊ ಇವಾಗ ನೋಡಿ, ಇಲ್ಲಿ ನಾನು ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಿದೆ. ಸೊ ನಿಮಗೆ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಅಲ್ಲಿ ಮೇನ್ ಆಕ್ಸೆಸ್ ಸೀಕ್ವೆನ್ಸ್, ಕಂಡೀಷನ್ ಟೈಪ್ ಅಂಡ್ ಟ್ಯಾಕ್ಸ್ ಪ್ರೊಸೀಜರ್ಸ್. ಓಕೆ, ಸೊ ಇದು OBQ1, OBQ2, OBQ3. ಸೊ ಇದು ಮೂರೇ ಟಿ ಕೋಡ್ ನಿಮಗೆ ಮೇನ್ ಕಾನ್ಫಿಗರೇಷನ್ಸ್ ಬರುತ್ತೆ. ಸೊ ಇದು ಬಿಟ್ಬಿಟ್ರೆ ನಿಮಗೆ ಅಸೈನ್ ಬರುತ್ತೆ, ದೆನ್ FTXP ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ ಬರುತ್ತೆ, ಕರೆಕ್ಟ್? ಸೊ ಇವಾಗ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ಆಕ್ಸೆಸ್ ಸೀಕ್ವೆನ್ಸ್ದು. ಯಾರು ಟ್ರೈ ಮಾಡ್ತಿದ್ರೆ ಜಾಯಿನ್ ಆಗಿದೆ. ಸೊ ಇವಾಗ ಫಸ್ಟ್ MWST ಆಕ್ಸೆಸ್ ಸೀಕ್ವೆನ್ಸ್ ಸ್ಟ್ಯಾಂಡರ್ಡ್ ತೊಗೊಂಡ್ರಿ, ಅದಾದಮೇಲೆ ಕಂಡೀಷನ್ ಟೈಪ್ ಡಿಫೈನ್ ಮಾಡಬೇಕು. ಕಂಡೀಷನ್ ಟೈಪ್ಗೆ ನಾನೇನು ಮಾಡಿದ್ದೀನಿ, ಸೊ TE ಅಂದರೆ ಟಾಟಾ ಎಲೆಕ್ಟ್ರಿಕಲ್ಸ್ ಅಂತ TE ಅಂತ ಕೋಡ್ ತೊಗೊಂಡಿದ್ದೀನಿ. IC ಬಂದ್ಬಿಟ್ಟು ನಿಮ್ಗೆ ಇನ್ಪುಟ್ CGST. ಓಕೆ, ಸೊ ಈ ಥರ ನಾನು ಅಕೌಂಟಿಂಗ್ ಕೀಸ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ ಕಂಡೀಷನ್ ಟೈಪ್ಗೆ. ಓಕೆ, ಸೊ ಇದು ಕಂಡೀಷನ್ ಟೈಪ್. ಓಕೆ, ಸೊ ಇದು ಪ್ರೋಸೆಸ್ ಟೈಪ್ದು ಅಕೌಂಟಿಂಗ್ ಕೀ ಇದು. ಸೊ ಈ ಕಂಡೀಷನ್ ಟೈಪ್ ಏನಕ್ಕೆ ಡಿಫೈನ್ ಮಾಡಿದ್ದೀವಿ ಅಂದರೆ, ಪ್ರತಿಯೊಂದು ಕಂಡೀಷನ್ ಟೈಪ್ಗೂ ಸೊ ನೀವು ಏನು ಅಸೈನ್ ಮಾಡ್ತೀರಲ್ಲ ಅಕೌಂಟಿಂಗ್ ಕೀ, ಬೇಸ್ಡ್ ಆನ್ ದಟ್ ಇನ್ಪುಟ್ ಟ್ಯಾಕ್ಸು ಔಟ್ಪುಟ್ ಟ್ಯಾಕ್ಸು ನಾವು ಡಿಟರ್ಮಿನ್ ಮಾಡ್ತೀವಿ. ಓಕೆ, ಸೊ ಇನ್ಪುಟ್ CGSTಗೆ ಒಂದು ಕಂಡೀಷನ್ ಟೈಪು, ಎಲ್ಲದಕ್ಕೂ ಒಂದು ಕಂಡೀಷನ್ ಟೈಪ್ಸ್ನ ಡಿಫೈನ್ ಮಾಡಬೇಕು. ಓವರ್ ಆಲ್ ಕಂಡೀಷನ್ ಟೈಪು ನಾವು ಆ ಪ್ರೊಸೀಜರ್ಸಲ್ಲಿ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇದಾದಮೇಲೆ ನಾವು ಟ್ಯಾಕ್ಸ್ ಪ್ರೊಸೀಜರ್ಸ್ನ ಮೇಂಟೈನ್ ಮಾಡ್ತೀವಿ, TE ಟ್ಯಾಕ್ಸ್ ಅಂತ. ಇದನ್ನ ಮೇಂಟೈನ್ ಮಾಡಿಬಿಟ್ಟು ಇದನ್ನು ಅಸೈನ್ ಮಾಡ್ತೀವಿ ಕಂಟ್ರಿಗೆ, ಸೊ INಗೆ. ಇಷ್ಟೇ ಮಾಡೋದು. ಪರ್ಸೆಂಟೇಜ್ ಎಲ್ಲ ಬಂದ್ಬಿಟ್ಟು ನಿಮಗೆ FTXP ಟ್ಯಾಕ್ಸ್ ಕೋಡಲ್ಲಿ ಮೇಂಟೈನ್ ಮಾಡ್ತೀವಿ. ಓಕೆ ಸರ್, ಈ ಕಂಡೀಷನ್ ಟೈಪ್ ನಮ್ಗೆ ನಾವು ಅಪ್ಲೈ ಮಾಡೋದು ಟ್ಯಾಕ್ಸ್ ಅನ್ನ ನಾವು FTXP ಅಲ್ಲಿ ಇದನ್ನ ಪರ್ಸೆಂಟೇಜ್ ಅಪ್ಲೈ ಮಾಡ್ತಿರಲ್ಲ, ಈ ಕಂಡೀಷನ್ ಟೈಪ್ ಅಲ್ಲೇ ಅಲ್ವಾ ಸರ್ ರಿಫ್ಲೆಕ್ಟ್ ಆಗೋದು? ಇದು ಆಗುತ್ತಲ್ಲ ಮೇಡಮ್ FTXP ಅಲ್ಲಿ, ತೋರಿಸ್ತೀನಿ ನೋಡಿ. ಸೊ FTXP ಬಂದ್ಬಿಟ್ಟು ಫೈನಲ್ ನಿಮ್ಮ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆದಮೇಲೆ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ ಮಾಡೋದು ನಾವು. ಓಕೆ, ಸೊ FTXP. ಓಕೆ, ನಾವು ಇಂಡಿಯಾಗೆ ಯಾವುದೋ ಒಂದು ಕೋಡ್ ಕ್ರಿಯೇಟ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಯಾರು ಮಾಡಿದ್ವಿ ನಾವು ನಿನ್ನೆ ಕೋಡ್ ಯಾವ್ದಾದ್ರು ತೊಗೊಳ್ಳೋಣ. ಸೊ IA ಅಂತ. ಓಕೆ, ಸೊ IA ಅಂತ ಮಾಡಿದ್ವಿ ಒಂದು ಅಲ್ವಾ? ಇವಾಗ ಸಾರಿ IA ಎಸ್ IA. ಓಕೆ, ಸೊ ಯಾರೋ ಅಕೌಂಟಿಂಗ್ ಪ್ರೊಸೀಜರ್ಸ್ ಚೇಂಜ್ ಮಾಡಿದ್ದಾರೆ, ಸೊ ಅದಕ್ಕೋಸ್ಕರ ನನಗೆ ತೋರಿಸ್ತಾ ಇಲ್ಲ. ಪ್ರೊಸೀಜರ್ ನಾನು ಮತ್ತೆ ಚೇಂಜ್ ಮಾಡ್ಕೊತೀನಿ. ಓಕೆ, ಸೊ OBDG ನಾನು ನಿನ್ನೆ ಕೂಡ ಹೇಳಿದ್ದೆ ಲಾಸ್ಟಲ್ಲಿ. ಸೊ ಅಕೌಂಟಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ಕಂಟ್ರಿ ಸ್ಪೆಸಿಫಿಕ್ ಆಗಿರೋದ್ರಿಂದ ಬೇರೆಯವ್ರು ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಇದು ಪ್ರಾಕ್ಟೀಸ್ ಇರೋರು ಆಗಿರೋದ್ರಿಂದ ನೀವು ಚೇಂಜ್ ಮಾಡ್ಕೊಳ್ಳಿ ಅಂತ, ರೈಟ್? ಸೊ ನಮ್ಗೆ ಬಂದ್ಬಿಟ್ಟು ಸೊ TETAX. ಓಕೆ, ಸೊ ಇದು ನಮ್ಮದು ಟ್ಯಾಕ್ಸ್ ಪ್ರೊಸೀಜರ್. ಇದು ಸೇವ್ ಮಾಡ್ತೀವಿ. ಓಕೆ, ಸೊ ಇದು ಸೇವ್ ಮಾಡಿದ್ರೇ ನಿಮಗೆ ಇಲ್ಲಿ ಕಾಣಿಸೋದು ನಿಮಗೆ ಡಿಸ್ಪ್ಲೇ. ಸೊ ಇವಾಗ IA ಹಾಕಿದ್ರೆ ಸೊ ನೀವು ಬ್ಯಾಕ್ ಹೋಗ್ಬಿಟ್ಟು, ಸೊ ಒಂದೇ ಸಲ ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ಹೊಸ ತಗೊಂಡು FTXP. ಸೊ ಇವಾಗ ನೀವು ಇಲ್ಲಿ ಕಂಟ್ರಿ ಕೋಡು ಮತ್ತು ಟ್ಯಾಕ್ಸ್ ಕೋಡ್ ಹಾಕಿದ್ರೆ ಇವಾಗ ಡಿಸ್ಪ್ಲೇ ಆಗುತ್ತೆ. ಸೊ ನಿಮಗೆ ಬಿಫೋರ್ ಏನು ತೋರಿಸ್ತಾ ಇರಲಿಲ್ಲ ಅಲ್ವಾ IAಗೆ, ಇವಾಗ ತೋರಿಸ್ತಾ ಇದೆ ನೋಡಿ, ಇನ್ಪುಟ್ GST ಅಂತ. ಎಂಟರ್ ಕೊಡಿ, ಸೊ ಇವಾಗ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಏನೇನು ಬೇಕು ಎಲ್ಲ ಇದೆ. ಕಂಡೀಷನ್ ಟೈಪ್ ನಾವು ಡಿಫೈನ್ ಮಾಡಿದ್ದು ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಹೇಳಿ.
ಕಂಡೀಷನ್ ಟೈಪ್ ಅಲ್ಲ ನಂಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಸರ್ ಇದು. ಓಕೆ, ಸೊ ಇವಾಗ ಕಂಡೀಷನ್ ಟೈಪು ಆ್ಯಂಡ್ ದೆನ್ ಲೆವೆಲ್ ಸ್ಟೆಪ್ಸ್ ನಾವು ಮೇಂಟೈನ್ ಮಾಡಿದ್ದೀವಲ್ವಾ, ಸೊ 10, 20, 30 ಅಂತ. ಸೊ ಈ ಲೆವೆಲ್ ಸ್ಟೆಪ್ಸು ಆ್ಯಂಡ್ ನಾನು ಆ ಲೆವೆಲ್ಗೆ ಫ್ರಮ್ ಟು ಲೆವೆಲ್ ಮೇಂಟೈನ್ ಮಾಡಿದ್ದೀನಿ. ಸೊ ಫ್ರಮ್ ಬಂದ್ಬಿಟ್ಟು 10 ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ, 2 10ಗೆ. ಏನಕ್ಕೆ ಅಂದರೆ ಬೇಸ್ ಅಮೌಂಟ್ ಮೇಲೆ ಕ್ಯಾಲ್ಕುಲೇಟ್ ಆಗಬೇಕು, ಸೊ ಅದಕ್ಕೋಸ್ಕರ. ಓಕೆ, ಸೊ ಜಿ ಎಸ್ ಟಿಗೆ ಪರ್ಸೆಂಟೇಜ್ ಎಲ್ಲ ನಿಮಗೆ ಬೇಸ್ಡ್ ಆನ್ ಈ ಅಕೌಂಟಿಂಗ್ ಕೀ. ಸೊ ನಾವೇನು ಡಿಫೈನ್ ಮಾಡಿದ್ವೋ ಈ ಅಕೌಂಟಿಂಗ್ ಕೀ ಬೇಸ್ಡ್ ನಾವಿಲ್ಲಿ ಪರ್ಸೆಂಟೇಜ್ ಮೇಂಟೈನ್ ಮಾಡ್ತೀವಿ. ಓಕೆ, ಸೊ ಆಟೋಮೆಟಿಕ್ ಅದು ಕಂಡೀಷನ್ಗೂ ಬರುತ್ತೆ, ಎರಡು ಸೇಮೇ ಇರುತ್ತೆ. ಐ ಸಿ ಇನ್ಪುಟ್ ಸಿ ಜಿ ಎಸ್ ಟಿ ಆ್ಯಂಡ್ ಐ ಎಸ್ ಇನ್ಪುಟ್ ಎಸ್ ಜಿ ಎಸ್ ಟಿ. ಓಕೆ, ಸೊ ಎರಡು ಇಲ್ಲೇ ನಿಮಗೆ ಅಸೈನ್ ಆಗುತ್ತೆ. ಸೊ ಈ ಥರ ನಾವು ಡಿಟರ್ಮಿನ್ ಮಾಡಬೇಕು. ಸೊ ಇದರ ಏನಾದ್ರು ಡೌಟ್ಸ್ ಇದೆಯಾ ಮತ್ತೆ? ಇಲ್ಲ ಸರ್, ಕ್ಲಿಯರ್. ಓಕೆ, ಸೊ ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ ಅದರಲ್ಲಿ? ಫೈನ್. ಸೊ ಇವಾಗ ಔಟ್ಪುಟ್ ಟ್ಯಾಕ್ಸ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಸಾರಿ, ಔಟ್ಪುಟ್ ಐ ಜಿ ಎಸ್ ಟಿ ಮಾತ್ರ, ಕರೆಕ್ಟ್? ಸೊ ಇದೆಲ್ಲ ಐ ಜಿ ಎಸ್ ಟಿ. ಓಕೆ, ಸೊ ಇದು ಔಟ್ಪುಟ್ ಐ ಜಿ ಎಸ್ ಟಿ 2A, ರೈಟ್? ಸೊ ಸೇಮ್ ಎಫ್ ಟಿ ಎಕ್ಸ್ ಪಿಲಿ 2A ಎಂಟರ್. ಸೊ ಔಟ್ಪುಟ್ ಎಷ್ಟು ಪರ್ಸೆಂಟೇಜು? 0%. ಓಕೆ, ಸೊ ಔಟ್ಪುಟ್ ಐ ಜಿ ಎಸ್ ಟಿ 0%. ಸೊ ನೆಕ್ಸ್ಟ್ ಟ್ಯಾಕ್ಸ್ ಟೈಪ್. ಸೊ ಇದು ಏನು ಔಟ್ಪುಟ್ ಟ್ಯಾಕ್ಸ್ ಅಲ್ವಾ? ಸೊ ಔಟ್ಪುಟ್ ಟ್ಯಾಕ್ಸ್ಗೆ ಎ, ಇನ್ಪುಟ್ ಟ್ಯಾಕ್ಸ್ಗೆ ಆದರೆ ವಿ, ರೈಟ್? ನೆಕ್ಸ್ಟ್ ಪರ್ಸೆಂಟೇಜು. ಸೊ ಇದು ಐ ಜಿ ಎಸ್ ಟಿ ಅಲ್ವಾ? ಸೊ ಇನ್ಪುಟ್ ಆದರೆ ಇಲ್ಲಿ ಮೇಂಟೈನ್ ಮಾಡ್ತೀವಿ, ಔಟ್ಪುಟ್ ಆದರೆ TOI ಇಲ್ಲಿ ಮೇಂಟೈನ್ ಮಾಡ್ತೀವಿ, ಕರೆಕ್ಟ್? ಸೊ ಔಟ್ಪುಟ್ ಐ ಜಿ ಎಸ್ ಟಿ, ಸೇವ್ ಇಟ್. ಸೊ ನೆಕ್ಸ್ಟ್ 2B 2C 2D ಈ ಥರ ಇದೆಯಲ್ಲ. ಸೊ 2B ಸೇಮ್ ಅದೇ ಥರನೇ ಔಟ್ಪುಟ್ ಸೊ ಐ ಜಿ ಎಸ್ ಟಿ 5%. ಓಕೆ, ಸೊ ನೆಕ್ಸ್ಟ್ ಟ್ಯಾಕ್ಸ್ ಟೈಪ್ ಎ ಎಂಟರ್. ಸೊ ಇದರಲ್ಲಿ ನಿಮ್ಗೆ ಯಾವುದೋ ಪರ್ಸೆಂಟೇಜ್ ಡಿವೈಡ್ ಮಾಡೋಂಗಿಲ್ಲ, 5% ಕಂಪ್ಲೀಟ್ ಐ ಜಿ ಎಸ್ ಟಿನ ಮೇಂಟೈನ್ ಮಾಡ್ತೀವಿ. ಓಕೆ, ಆ್ಯಂಡ್ 2C. ನೆಕ್ಸ್ಟ್ 12%. ಸೊ ಔಟ್. ಸೊ ನೆಕ್ಸ್ಟ್ ಎಷ್ಟು ಪರ್ಸೆಂಟೇಜ್? 12. ಸೊ ನೆಕ್ಸ್ಟ್ 2D ಔಟ್ಪುಟ್ ಐ ಜಿ ಎಸ್ ಟಿ 12% ಆಯ್ತಲ್ವಾ? 18%. ಸೆಟ್. ಓಕೆ, ಸೊ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ಸ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಟ್ಯಾಕ್ಸ್ ಕೋಡ್ ಕ್ರಿಯೇಷನ್ ಕಂಪ್ಲೀಟ್ ಆಯಿತು. ಸೊ ಇಷ್ಟೆಲ್ಲ ಆಯಿತು. ಸೊ ನೆಕ್ಸ್ಟ್ ನಮಗೆ ಇವಾಗ ಟ್ಯಾಕ್ಸ್ದು ಮೇನ್ ಕಾನ್ಫಿಗರೇಷನ್ ಆಗಿದೆ, ಬಟ್ ನಾವು ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ, ರೈಟ್? ಇನ್ಪುಟ್ ಟ್ಯಾಕ್ಸ್ಗೆ ಆ್ಯಂಡ್ ಔಟ್ಪುಟ್ ಟ್ಯಾಕ್ಸ್ಗೆ ಜಿ ಎಲ್ ಅಕೌಂಟ್ನ ಕ್ರಿಯೇಟ್ ಮಾಡಿದ್ವಿ. ಸೊ ಆ ಜಿ ಎಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದ ನಾವೆಲ್ಲಾದ್ರೂ ಅಸೈನ್ ಮಾಡಿದ್ದೀವಾ? ಸೊ ಟ್ಯಾಕ್ಸ್ ಡಿಡಕ್ಷನ್ಸ್ ಆದರೆ ಜಿ ಎಲ್ಗೆ ಟ್ರಿಗರ್ ಆಗಬೇಕಲ್ವಾ? ಸೊ ನಾವಿವಾಗ ಜಿ ಎಲ್ ಕೋಡ್ಸ್ನ ಎಲ್ಲೂ ಅಸೈನ್ ಮಾಡಿಲ್ಲ, ಕರೆಕ್ಟ್? ಸೊ ಅದನ್ನ ಜಿ ಎಲ್ ಅಕೌಂಟ್ ಡಿಟರ್ಮಿನೇಷನ್, ಓಕೆ, ಜಿ ಎಲ್ ಅಕೌಂಟ್ ಡಿಟರ್ಮಿನೇಷನ್. ಓಕೆ, ಸೊ ಈ ಥರ ಜಿ ಎಲ್ ಅಕೌಂಟ್ನ ನಾವು ಡಿಟರ್ಮಿನ್ ಮಾಡಬೇಕು, ಅಸೈನ್ ಮಾಡಬೇಕು. ಓಕೆ, ಸೊ ಅದನ್ನು ನಾವೆಲ್ಲಿ ಮಾಡ್ತೀವಿ? OB ಫೈಲ್ ಮಾಡಬೇಕು.
So OB40 is the T code. So I will go back. So ಎಲ್ಲ ಕ್ರಿಯೇಷನ್ಸ್ ಆಯಿತು. ಸೊ OB40. ಸೊ ಇಲ್ಲಿ ನಾವು ಅಕೌಂಟಿಂಗ್ ಕೀ ಅಂದರೆ ಟ್ರಾನ್ಸಾಕ್ಷನ್ ಕೀ ಮೇಂಟೈನ್ ಮಾಡಿದ್ವಲ್ವ ಆಲ್ರೆಡಿ. ಸೊ ಏನೇನು ಟ್ರಾನ್ಸಾಕ್ಷನ್ಸ್ ಕೀ ಮೇಂಟೈನ್ ಮಾಡಿದ್ವಿ ಅದನ್ನ ಸೇಮ್ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಸೊ ಇದೇ ನಾವು ಟ್ರಾನ್ಸಾಕ್ಷನ್ ಕೀಸ್ನ ಮೇಂಟೈನ್ ಮಾಡಿದ್ದು, ಕರೆಕ್ಟ್. ಕಾಪಿ ಮಾಡ್ಕೊಳ್ಳಿ and I will paste. ಓಕೆ, ಸೊ ಜಿ ಎಲ್ ಅಕೌಂಟ್ ಆಲ್ರೆಡಿ ಇದೆ. ಸೊ ಜಿ ಎಲ್ ಅಕೌಂಟ್ ನಾನು ಹೇಳ್ತೀನಿ. ಸೊ ಇದರಲ್ಲಿ ಸೊ ನಮ್ಮದು TIS ಅಲ್ವಾ. ಸೊ TISನ ಸರ್ಚ್ ಮಾಡಿ. ಸೊ TIS TIS TIS. ಓಕೆ, ಸೊ ಇದನ್ನು ಇಲ್ಲಿ ನಾವು ಜಿ ಎಲ್ನ ಅಸೈನ್ ಮಾಡಬೇಕು. ಸೊ ನಮ್ಮ ಚಾರ್ಟ್ ಆಫ್ ಅಕೌಂಟ್ ಯಾರು? TATE ಅಲ್ವಾ. ಸೊ ಚಾರ್ಟ್ ಆಫ್ ಅಕೌಂಟ್ಸ್. ಓಕೆ, ಸೊ ಇದರಲ್ಲಿ ನಾವು ಅಸೈನ್ ಮಾಡ್ತಾ ಹೋಗ್ತೀವಿ. ಸೊ ಪೋಸ್ಟಿಂಗ್ ಕೀಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟು ಎಸ್ ಕೊಡಿ. ಸೊ ಇಲ್ಲಿ ಜಿ ಎಲ್ ಅಕೌಂಟ್ ಹಾಕಿ. ಇದು ಇನ್ಪುಟ್ SGSTಗೆ. ಓಕೆ, ಸೊ ಇನ್ಪುಟ್ SGSTಗೆ ಜಿ ಎಲ್ ಕೋಡ್ ಏನಿದೆ, ನಾವು ಆಲ್ರೆಡಿ ಜಿ ಎಲ್ ಕೋಡ್ನ ಮೇಂಟೈನ್ ಮಾಡಿದ್ದೀವಿ, ಕರೆಕ್ಟ್. ಸೊ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ಇದು ಇನ್ಪುಟ್ಗೆ, ಕರೆಕ್ಟ್. ಸೊ SGST, CGST and IGST. ಇದು ಔಟ್ಪುಟ್ಗೆ. ಓಕೆ, ಸೊ ನೀವು ಏನು ಜಿ ಎಲ್ ಕ್ರಿಯೇಟ್ ಮಾಡ್ತೀರಾ ಡಿಸ್ಕ್ರಿಪ್ಷನ್ ಪ್ರಾಪರಾಗಿ ಚೆಕ್ ಮಾಡ್ಕೊಂಡು ಅಸೈನ್ ಮಾಡ್ಕೊಂಡ್ರೆ ಹೋಗಿ. ಓಕೆ, ಸೊ TIS ಬಂದ್ಬಿಟ್ಟು ಇನ್ಪುಟ್ SGST. ಸೊ ಇನ್ಪುಟ್ SGST, ಸೊ ಜಿ ಎಲ್ ಅಕೌಂಟ್. ಓಕೆ, ಸೊ ಪೋಸ್ಟಿಂಗ್ ಕೀಸ್ನ ಡಿಫೈನ್ ಮಾಡಿಲ್ಲ. ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. Okay, so I will remove this. First I will define the posting key. Okay, so debit and credit ke. Okay, first debit ke 40 and credit ke 50. Okay, posting keys na define ಮಾಡೋಣ. ಸೊ ಇವಾಗ ಅಕೌಂಟ್ನ ಅಸೈನ್ ಮಾಡೋಣ. ಎಸ್ ಸೇವ್ ಕೇಳುತ್ತೆ, ಕೊಡಬೇಕು. ಎಸ್ ಕೊಟ್ಬಿಟ್ಟು ಸೇವ್ ಕೊಡಿ. ಸೊ ಜಿ ಎಲ್ ಅಕೌಂಟ್ ಎಂಟರ್. ಸೊ ಇವಾಗ ಸೇವ್ ಮಾಡಿ, ಸೇವ್ ಆಗುತ್ತೆ. ಓಕೆ ಓಕೆ, ಸೊ ಇವಾಗ ಚೇಂಜಸ್ ಹ್ಯಾವ್ ಬಿನ್ ಮೇಡ್. ಸೊ ಅಂದರೆ ಚೇಂಜಸ್ ಆಗಿದೆ, ಅಂದರೆ ಸೇವ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಆಪ್ರೇಷನ್ ಬಂದ್ಬಿಟ್ಟು, ಸೊ ನಿಮಗೆ ಟ್ಯಾಕ್ಸ್ ಅಕೌಂಟ್ ಆಗಿದೆ. ಇದು ಬ್ಯಾಕ್ ಹೋಗ್ತೀನಿ. ಸಾರಿ, TIS ಅಲ್ವಾ. ಸೊ TIS ಆಗಿದೆ. ಇನ್ನೊಂದ್ಸಲ ಚೆಕ್ ಮಾಡೋಣ. ಎಸ್ ಆಗಿದೆ. ಸೊ ಐ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ TIC. ಸೊ TIC ಸೆಲೆಕ್ಟ್ ಮಾಡಿ, ಡ್ರಾಪ್ ಡೌನ್, ಫಸ್ಟ್ ಪೋಸ್ಟಿಂಗ್ ಕೀ ಮೇಲೆ ಕ್ಲಿಕ್ ಮಾಡಿ. ಸೊ 40-50 ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಸ್ಟ್ಯಾಂಡರ್ಡ್. ಓಕೆ, ಸೊ ದೆನ್ ಅಕೌಂಟ್ಸ್, ಸೇವ್ ಇಟ್. ಎಸ್ ಸೇವ್ ಇಟ್
ಆ್ಯಂಡ್ ಜಿ ಎಲ್ ಅಕೌಂಟ್. ಇವಾಗ ಜಿ ಎಲ್ ಅಕೌಂಟ್ ನೋಡ್ಕೊಳ್ಳಿ. ಸೊ ಇದು ಜಿ ಎಲ್ ಕಾಪಿ ಮಾಡಿಕೊಡಿ, ಜಿ ಎಲ್ ಅಕೌಂಟ್ನ ಅಸೈನ್ ಮಾಡಿ, ಸೇವ್ ಇಟ್. ಓಕೆ, ಸೊ ನೆಕ್ಸ್ಟ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ಅದು ಟಿ ಐ ಐ. ಸೊ ಇದು ಜಿ ಎಲ್, ಟಿ ಐ ಐ ಸೆಲೆಕ್ಟ್ ಮಾಡಿ. ಸೊ ಡೀಟೇಲ್ಸ್ಗೆ ಹೋಗಿ, ಸೊ ದೆನ್ ಪೋಸ್ಟಿಂಗ್ ಕೀ ಎಸ್, ಪೋಸ್ಟಿಂಗ್ ಕೀ 40 ಆ್ಯಂಡ್ 50. ಸೊ ನೆಕ್ಸ್ಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಕೇಳುತ್ತೆ, ನೀವು ಸೇವ್ ಮಾಡಿದ್ರು ತೊಗೋಬೋದು. ಸೊ ಡೇಟ್, ಸೇವ್ ಇಟ್, ಎಸ್, ಜಿ ಎಲ್, ಎಂಟರ್, ಸೇವ್ ಇಟ್. ಓಕೆ, ಸೊ ಇವಾಗ ಸೇವ್ ಆಯಿತು. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾವು ಇನ್ಪುಟ್ ಕಂಪ್ಲೀಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಔಟ್ಪುಟ್ಗೆ, ರೈಟ್. ಸೊ ಔಟ್ಪುಟ್ ಎಸ್ ಜಿ ಎಸ್ ಟಿಗೆ ಟಿ ಒ ಎಸ್. ಸೊ ಟಿ ಒ ಸಿ ಇದೆ, ಟಿ ಒ ಎಸ್ ಕೆಳಗಡೆ ಇರುತ್ತೆ. ಟಿ ಒ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೀಟೇಲ್ಸ್, ಸೇಮ್ ಪೋಸ್ಟಿಂಗ್ ಕೀ ಎಸ್, ಪೋಸ್ಟಿಂಗ್ ಕೀ, ಸೇವ್ ಇಟ್, 50 and 40 and 50, and accounts, save it, yes, yes. Now assign the GL. Okay, output alva. So ಇದು GL, SGST, output SGST. Okay, save it. Okay, ಇವಾಗ ಸೇವ್ ಆಯಿತು. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ನೆಕ್ಸ್ಟ್ ಟಿ ಒ ಸಿ. ಸೊ ಇದು ಜಿ ಎಲ್ ಅಕೌಂಟ್, ಕಾಪಿ ಮಾಡ್ಕೊಳ್ಳಿ, ಟಿ ಒ ಸಿಗೆ ಹೋಗಿ, ಡೀಟೇಲ್ಸ್, posting key 40 and 50, click on accounts, yes, save it, paste account, save it. Okay, so next ಇನ್ನೊಂದಿದೆ TOI, ಕಾಪಿ ಮಾಡ್ಕೊಳ್ಳಿ, TOI, details, posting key, yes, posting key 40 and 50, okay, click on accounts, save it, yes, and assign the GL, enter, save it. ಓಕೆ, ಸೊ ನಾವು ಇವಾಗ ಜಿ ಎಲ್ ಅಕೌಂಟ್ನ ಅಸೈನ್ ಮಾಡಿದ್ವಿ. ಸೊ ನೋಡಿ, ನಾವು ಇವಾಗ ಜಿ ಎಲ್ ಅಕೌಂಟ್ ಇಲ್ಲ ಅಸೈನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲಿ ಟ್ರಿಗರ್ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಓಕೆ, ಸೊ ನಾವು ಜಿ ಎಲ್ ಅಕೌಂಟ್ಸ್ ಮಾತ್ರ ಅಸೈನ್ ಮಾಡಿದ್ವಿ ಇವಾಗ. ಸೊ ಯಾವುದಕ್ಕೆ? ಅಕೌಂಟಿಂಗ್ ಕೀಗೆ, ರೈಟ್. ಸೊ ನಾವಿವಾಗ ಈ ಟ್ಯಾಕ್ಸ್ ಕೋಡ್ಸ್ನೆಲ್ಲ ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಐ ಎ ಓ ಎ ಅಂತೆಲ್ಲ. ಸೊ ಇಲ್ಲಿ ಎಫ್ ಟಿ ಎಕ್ಸ್ ಪಿ ಎಂಟರ್. ಸೊ ಐ ಎನ್ ಇಸ್ ದ ಕಂಟ್ರಿ ಕೋಡ್, ಎಂಟರ್ ಆ್ಯಂಡ್ ಎಂಟರ್. ಸೊ ಇವಾಗ ಇಲ್ಲಿ ನಾವು ಎರಡು ಮಾತ್ರ ಅಸೈನ್ ಮಾಡಿದ್ವಿ. ಟ್ಯಾಕ್ಸ್ ಅಕೌಂಟ್ ನಾವು ಅಸೈನ್ ಮಾಡಿರಲಿಲ್ಲ, ಅಂದರೆ ಇಲ್ಲಿ ಅಸೈನ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಆಟೋಮೆಟಿಕ್ ಟ್ಯಾಕ್ಸ್ ಅಕೌಂಟ್ಸ್ ಬಂದಿರುತ್ತೆ ನೋಡಿ. ಸೊ ಇನ್ಪುಟ್ ಕರೆಕ್ಟ್, ಎಸ್ ಜಿ ಎಸ್ ಟಿಗೆ ಕರೆಕ್ಟ್. ಸೊ ಆಟೋಮೆಟಿಕ್ ಟ್ಯಾಕ್ಸ್ ಅಕೌಂಟ್ಸ್ ಬಂದಿದೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಐ ಎ ಆಯಿತು. ಸೊ ಇವಾಗ ನೆಕ್ಸ್ಟು ಐ ಬಿಗೆ ಚೆಕ್ ಮಾಡಿ, ಐ ಬಿಗೆ. ಸೊ ಟ್ಯಾಕ್ಸ್ ಅಕೌಂಟ್ಸ್, ಸೊ ಇದು ಇನ್ಪುಟ್ ಆಗಿರೋದ್ರಿಂದ ಸೇಮ್ ಜಿ ಎಲ್ ಸೇರುತ್ತೆ, ರೈಟ್, ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ಔಟ್ಪುಟ್ ಚೆಕ್ ಮಾಡೋಣ. ಸೊ ಓ ಎ ಅಲ್ವಾ ಔಟ್ಪುಟ್ಟು, ಓ ಎ ಎಂಟರ್. ಸೊ ಇದು ಔಟ್ಪುಟ್. ಸೊ ಔಟ್ಪುಟ್ ಜಿ ಎಲ್ಸ್ ಇರಬೇಕು, ಕರೆಕ್ಟ್. ಸಿ ಔಟ್ಪುಟ್ ಜಿ ಎಲ್ಸ್. ಸೊ ಆಟೋಮೆಟಿಕ್ ನಾವು ಅಲ್ಲಿ ಅಸೈನ್ ಮಾಡಿದ್ದು. ಸೊ ಇಲ್ಲಿ ಟ್ರಿಗರ್ ಆಗಿದೆ, ಅಂದರೆ ಸೇವ್ ಆಗಿದೆ ಟ್ಯಾಕ್ಸ್ ಕೋಡ್ಗೆ. ಸೊ ಇವಾಗ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೋದು. ಓಕೆ, ಸೊ ಇದೆಲ್ಲ ಪ್ರೊಸೀಜರ್ಸ್ ಎಲ್ಲ ಇದೆ, ಸೇವ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ ಒಂದು FB50 ಟ್ರಾನ್ಸಾಕ್ಷನ್ಸ್ ಮಾಡಿ. ಓಕೆ, ಆ್ಯಕ್ಚುಲಿ ಡೈರೆಕ್ಟ್ ಟ್ರಾನ್ಸಾಕ್ಷನ್ಸ್ಗೆ ನಾವು ಟ್ಯಾಕ್ಸ್ ಡಿಡಕ್ಷನ್ಸ್ ಮಾಡಲ್ಲ ನಾರ್ಮಲಿ. ಸೊ ನಾನು ನಿಮ್ಗೆ ಸುಮ್ಮನೆ ಒಂದು ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಮಾತ್ರ ಮಾಡಿ ತೋರಿಸ್ತೀನಿ. ಓಕೆ, ನೀವು ಒಮ್ಮೆ ಮಾಡ್ಕೊಳ್ಳಿ. ಸೊ ಜಿ ಎಲ್ ಯಾವ್ದು ತೊಗೊಂಡಿದ್ವಿ ನಾವು? ಸೊ ಇದೇನಾ ಎಲೆಕ್ಟ್ರಿಕಲ್ 3. ಸೊ ಡೆಬಿಟ್. ಸೊ ಎಲೆಕ್ಟ್ರಿಕಲ್ ಚಾರ್ಜಸ್ 1000 ಅಂದ್ಕೊಳ್ಳೋಣ. ಓಕೆ, ಸೊ ಇವಾಗ ಇದ್ರ ಮೇಲೆ ಟ್ಯಾಕ್ಸ್ ಅಂದ್ಕೊಳ್ಳೋಣ. ಓಕೆ, ಸೊ ಎಲೆಕ್ಟ್ರಿಕಲ್ ಚಾರ್ಜಸ್ ಮೇಲೆ ಒಂದು 5% ಟ್ಯಾಕ್ಸ್ ಆಗ್ತದೆ ಅಂದ್ಕೊಳ್ಳೋಣ. ಸೊ 5% ಟ್ಯಾಕ್ಸ್ ಅಂದ್ರೂ
ನೀವು ಯಾರು ತೊಗೋಬೋದು, ನಾನು ಎಕ್ಸಾಂಪಲ್ ತೊಗೊತೀನಿ ಅಷ್ಟೇ. ಅದು ಬೇಸ್ಡ್ ಆನ್ ಸಿನಾರಿಯಾಸ್ ತೊಗೊತೀವಿ ನಾವು ರಿಯಲ್ ಟೈಮಲ್ಲಿ. ಓಕೆ, ಸೊ ಇವಾಗ ನಾವು ಎಲೆಕ್ಟ್ರಿಸಿಟಿ ಚಾರ್ಜಸ್ಗೆ ಸೊ ನಾವು ಟ್ಯಾಕ್ಸ್ನ ಪೇ ಮಾಡ್ತಿದ್ವಿ, ರೈಟ್? ಸೊ ಇವಾಗ ಟ್ಯಾಕ್ಸ್ ಪೇ ಮಾಡ್ತಾ ಇರೋದ್ರಿಂದ ಸೊ ಇವಾಗ ನಾವು ಯಾವ ಟ್ಯಾಕ್ಸ್ ಕೊಟ್ಟು ತೊಗೋಬೇಕು? ಯಾವ ಟ್ಯಾಕ್ಸ್ ಕೊಟ್ಟು ತೊಗೋಬೇಕು ಇವಾಗ? ಎಲೆಕ್ಟ್ರಿಸಿಟಿ ಚಾರ್ಜಸ್ದು ಅಮೌಂಟ್ ಪೇ ಮಾಡ್ತಾ ಇದ್ದೀವಿ ನಾವು. ಎಲೆಕ್ಟ್ರಿಸಿಟಿ ಚಾರ್ಜಸ್ದು ಸರ್ವಿಸ್ ತೊಗೊಂಡಿದ್ದೀವಿ ಎಲೆಕ್ಟ್ರಿಸಿಟಿದು. ಇವಾಗ ನಾನು ಅಮೌಂಟ್ ಪೇ ಮಾಡಬೇಕು. ಓಕೆ, ನಾನು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದ್ರ ಮೇಲೆ ಎಷ್ಟು ಯಾವ ಪರ್ಸೆಂಟೇಜು ಅನ್ನೋದು ಬಿಡಿ. ಸೊ ನಾನು ಇನ್ಪುಟ್ ತೊಗೋಬೇಕಾ ಔಟ್ಪುಟ್ ತೊಗೋಬೇಕಾ ಅದನ್ನ ಹೇಳಿ ಸಾಕು. ಇನ್ಪುಟ್. ಸೊ ಇನ್ಪುಟ್ ತೊಗೋಬೇಕು, ರೈಟ್? ಸೊ ಇವಾಗ IB ತೊಗೊತೀವಿ. ಸೊ ಇದು ಇನ್ಪುಟ್, ರೈಟ್? ಸೊ ನೆಕ್ಸ್ಟ್ ಕಾಸ್ಟ್ ಸೆಂಟರ್ ತೊಗೊಳ್ಳಿ, ಒಂದು ಪ್ರಾಫಿಟ್ ಸೆಂಟರ್. ಸೊ ಅಮೌಂಟ್ ಕ್ರೆಡಿಟ್. ಸೊ ಬ್ಯಾಂಕ್ ಜೇಲ್, ಔಟ್ ಗೋಯಿಂಗ್ ಬ್ಯಾಂಕ್ ಜೇಲ್ ತೊಗೋಬೇಕು, ಕರೆಕ್ಟ್? ರೇಟ್ ಒಂದೇನ ಔಟ್ ಗೋಯಿಂಗ್ ಜೇಲ್. ಓಕೆ, ಸೊ ಎಂಟರ್. ಓಕೆ, ಸೊ ಇವಾಗ ನಾನು ಟ್ಯಾಕ್ಸ್ದು ಕ್ಯಾಲ್ಕುಲೇಷನ್ಸ್ ಹೆಂಗಾಗಿದೆ ಅಂತ ಚೆಕ್ ಮಾಡಬೇಕು, ರೈಟ್? ಸೊ ಇವಾಗ ನಾನೇನು ಟಿಕ್ ಮಾಡಿಲ್ಲ, ಜಸ್ಟ್ ಐ ವಿಲ್ ಗಿವ್ ಸ್ಟಿಮ್ಯುಲೇಟ್. ಓಕೆ, ಸೊ ಇವಾಗ ನನಗೆ ಟ್ಯಾಕ್ಸ್ ಯಾವುದು ಕ್ಯಾಲ್ಕುಲೇಟ್ ಆಗಿಲ್ಲ ಇಲ್ಲಿ, ರೈಟ್? ಸೊ ನಾನು ಇವಾಗ ಟ್ಯಾಕ್ಸಸ್ ಟ್ಯಾಬ್ಗೆ ಹೋಗ್ತೀನಿ. ಸೊ ಇಲ್ಲಿ ಯಾವುದೂ ಇಲ್ಲ. ಸೊ ನಾವು ಐ ವಿಲ್ ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಟ್ಯಾಕ್ಸ್. ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಬ್ಯಾಕ್ ಹೋಗ್ಬಿಟ್ಟು ಬರಬೇಕು ಅಂತೆ. ಸೊ ಗೋ ಬ್ಯಾಕ್. ಸೊ ಇವಾಗ ಡೀಟೇಲ್ಸ್ಗೆ ಹೋಗಿ ಸೊ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಟ್ಯಾಕ್ಸ್ನ ಕ್ಲಿಕ್ ಮಾಡಿ. ಓಕೆ, ಸೊ ಇವಾಗ ಸ್ಟಿಮ್ಯುಲೇಟ್ ಕೊಡಿ. ಟ್ಯಾಕ್ಸಸ್ ಟ್ಯಾಕ್ಸ್ ಕೊಟ್ಟು ತೊಗೊಂಡಿದ್ದಲ್ಲ, ರಿಮೂವ್ ಆಗ್ಬಿಟ್ಟಿದೆ. ಸರ್ IB ತಗೊಂಡಿರಲ್ಲ, IBಗೆ 0% ಇದೆನಾ? ಇಲ್ಲ ಪರ್ಸೆಂಟೇಜ್ ಇತ್ತು, ಬಟ್ ಏನಕ್ಕೋ ರಿಮೂವ್ ಆಗಿತ್ತು. ಮತ್ತೆ ಇನ್ನೂ ಸ್ವಲ್ಪ ತೊಗೊಂತ ಇಲ್ಲ. ಹೇಗಲ್ವಾ 0%? ಅಕೌಂಟ್ ಈಸ್ ನಾಟ್ ಟ್ಯಾಕ್ಸ್ ರಿಲೆವೆಂಟ್, ಟ್ಯಾಕ್ಸ್ ಕೋಡ್ ವಿಲ್ ಬಿ ಇಗ್ನೋರ್ಡ್. ಓಕೆ, ಸೊ ಇವಾಗ ಈ ಅಕೌಂಟ್ಗೆ ನಾನು ಟ್ಯಾಕ್ಸ್ ಕೋಡ್ ತೊಗೊಂಡಿಲ್ಲ. ಸೊ FS00 ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ. ಸೊ ಏನಕ್ಕೆ ಅಂತ ಇವತ್ತು ತೋರಿಸ್ತೀನಿ. FS00. ಸೊ ಇಲ್ಲಿ ಕಂಟ್ರೋಲ್ ಡಾಟಾದಲ್ಲಿ ನಾನು ಟ್ಯಾಕ್ಸ್ ಏನಿದಿಲ್ಲ, ಸೊ ಟ್ಯಾಕ್ಸ್ ಕ್ಯಾಟಗರಿ ಏನು ಮೇಂಟೈನ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅದು ಎರಡು ತೋರಿಸ್ತಾ ಇದೆ. ಸೊ ಟ್ಯಾಕ್ಸ್ ಕ್ಯಾಟಗರಿ ಕೀಪ್ ಇಟ್ ಸ್ಟಾರ್. ಓಕೆ, ಎಂಟರ್. ಸೊ ಅಂದರೆ ಟ್ಯಾಕ್ಸ್ ಎಲ್ಲ ಟೈಪ್ಸ್ ಅಲೋ ಮಾಡುತ್ತೆ ಇದು. ಓಕೆ, ಸೇವ್. ಓಕೆ, ಸೊ ನೆಕ್ಸ್ಟ್ ಐ ವಿಲ್ ಕ್ಲಿಕ್ ಆನ್ ಸ್ಟಿಮ್ಯುಲೇಟ್. ಐ ಥಿಂಕ್ ಐ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಟ್ರೈ ಅಗೇನ್. ಲೆಟ್ ಮಿ ಡೂ. Okay, so posting without tax also enabled. Let me go back and try again. So IB ಗೆ 5% ಇದೆ. Let me try again. So IB 50. ಓಕೆ, ಸೊ ಇವಾಗ ಕ್ಯಾಲ್ಕುಲೇಟ್ ಆಯಿತು ನೋಡಿ. ಓಕೆ, ಸೊ ಇವಾಗ ಟ್ಯಾಕ್ಸ್ ಆಟೋಮೆಟಿಕ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಆಗಿದೆ. ಸೊ ಬೇಸ್ಡ್ ಆನ್ ನಾವು ಏನು ಪರ್ಸೆಂಟೇಜ್ ಮೇಂಟೈನ್ ಮಾಡಿದೆವೋ ಅದರ ಮೇಲೆ. ಓಕೆ,
ಸೊ ನೀವು ಬೇಕಾದ್ರೆ ಚೆಕ್ ಮಾಡಿ. ಸೊ 1000 ರುಪೀಸ್ಗೆ ಸೊ 23.81 23.81 ಸೊ ಕ್ಯಾಲ್ಕುಲೇಟ್ ಆಗಿ ಸೊ ಇದರಲ್ಲಿ ನಿಮಗೆ ಇದಕ್ಕೆ ನಿಮಗೆ ಲೆಸ್ ಆಗಿಬಿಟ್ಟು ಇದಕ್ಕೆ ಡಿಡಕ್ಟ್ ಆಗುತ್ತೆ ಟ್ಯಾಕ್ಸ್. ಸೊ ಓವರ್ ಆಲ್ ಅಮೌಂಟ್ ಸೊ 1000. ಸೊ ಅದರಲ್ಲಿ ಟ್ಯಾಕ್ಸ್ ಸ್ಪ್ಲಿಟ್ ಆಗಿದೆ. ಸೊ ಓಕೆ, ಸೊ ಅಂದರೆ ನಿಮಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ, ರೈಟ್. ಸೊ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಇದು ವರ್ಕ್ ಆಗುತ್ತೆ 100%. ಓಕೆ, ಸೊ ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ದೀನಿ. ಸೊ ನೀವು ಬೇಕಾದರೆ ಡಾಕ್ಯುಮೆಂಟ್ಗೆ ಸೊ ಇಲ್ಲಿ ಡಿಸ್ಪ್ಲೇ ಕೂಡ ಮಾಡ್ಕೋಬೋದು. ಸೊ ಡಿಸ್ಪ್ಲೇಗೆ ಹೋದರೆ ನಿಮಗೆ ಏನು ಡಾಕ್ಯುಮೆಂಟ್ ಪೋಸ್ಟ್ ಮಾಡಿದ್ದೀವಲ್ಲ ಸೊ ಅದ್ರಲ್ಲಿ ಏನಾಯ್ತು ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಇನ್ಪುಟ್ CGSTಗೆ ಆ್ಯಂಡ್ ಇನ್ಪುಟ್ SGSTಗೆ 2.5% 2.5% ಸ್ಪ್ಲಿಟ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಸೊ ಇವಾಗ ಈ ಬ್ಯಾಲೆನ್ಸ್ದು ನಿಮಗೆ GLಗೂ ಕೂಡ ಟ್ರಿಗರ್ ಆಗಿರುತ್ತೆ. ಸೊ ನೀವು ಬೇಕಂದರೆ BL 3Nಗೆ ಹೋಗಿ ಸೊ GL ಅಕೌಂಟ್ ರಿಮೂವ್ ಮಾಡಿದ್ದು. ಸೊ ಆಲ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡಿ. ಓಕೆ, ಸೊ ಇದು ಟ್ಯಾಕ್ಸ್ GLದು. ಓಕೆ, ಸೊ ಇದು ಬಂದ್ಬಿಟ್ಟು ನಿಮಗೆ ಟ್ಯಾಕ್ಸ್ GLದು ಇನ್ಪುಟ್ SGST. ಸೊ ಇದು 23.81 ಆ್ಯಂಡ್ ಇನ್ಪುಟ್ CGST 23.81. ಓಕೆ, ಆ್ಯಂಡ್ ದೆನ್ ನೀವು ವಾಟ್ ಎವರ್ ಏನೆಲ್ಲ ಪೋಸ್ಟ್ ಮಾಡಿದ್ದಾರೆ GLಗೆ ಸೊ ಅದೆಲ್ಲ GLಸ್ದು ಇಲ್ಲಿರುತ್ತೆ. ಎಲೆಕ್ಟ್ರಿಸಿಟಿ ಚಾರ್ಜಸ್ದು 952.38 ರುಪೀಸ್ ಸೊ ಇನ್ಕ್ಲೂಡಿಂಗ್ ಟ್ಯಾಕ್ಸ್. ಓಕೆ, ಇದರಲ್ಲಿ ಟ್ಯಾಕ್ಸ್ ನನಗೆ ಡಿಡಕ್ಟ್ ಆಗಿದೆ. ಓಕೆ, ಸೊ ಟೋಟಲ್ ಓವರ್ ಆಲ್ ಹೇಳ್ತಾರೆ ನಾನು ಈ ಡಾಕ್ಯುಮೆಂಟ್ಗೆ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರೋದ್ರಿಂದ 952.38 ರುಪೀಸ್ ನಾವು ಅಮೌಂಟ್ನ ಪೇ ಮಾಡ್ತೀವಿ. ಓಕೆ, ಸೊ ಅರ್ಥ ಆಯ್ತಲ್ಲ ಇದು ಟ್ಯಾಕ್ಸ್ ಡಿಡಕ್ಷನ್ಸ್ದು ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಸೊ ಇದ್ರಲ್ಲಿ ಏನೋ ಡೌಟ್ ಇದೆಯಾ? ಅಭಿಷೇಕ್, ಒನ್ ಡೌಟ್. ಜಸ್ಟ್ ಇವಾಗ ಟ್ಯಾಕ್ಸ್ ಏನಾದರೂ ಚೇಂಜ್ ಆಯ್ತಂದ್ರೆ ಯಾವ್ಯಾವ ಪ್ರೊಸೀಜರ್ ಮಾಡಬೇಕಾಗತ್ತೆ ಇವಾಗ? ಚೇಂಜಸ್ ಆದರೆ ಚೇಂಜಸ್ ಆದರೆ ನೀವು ಅದಕ್ಕೊಂದು ಹೊಸದಾಗಿ ಮತ್ತೆ ಟ್ಯಾಕ್ಸ್ ಕೋಡ್ನ ಕ್ರಿಯೇಟ್ ಮಾಡಿ ಮೇಂಟೈನ್ ಮಾಡಿ. ಓಕೆ, ಹೊಸದಾಗಿ ಅಪ್ಡೇಟ್ ಮಾಡ್ಲಿಕ್ಕೆ ಮಾಡ್ಬೋದು, ಅಪ್ಡೇಟ್ ಕೂಡ ಮಾಡ್ಬೋದು. ಬಟ್ ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ನೀವು ಅಪ್ಡೇಟ್ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇವತ್ತು ಅಪ್ಡೇಟ್ ಮಾಡ್ಬಿಡ್ತೀರಾ, ಇವತ್ತಿಂದ ಟ್ಯಾಕ್ಸ್ ಇದು ಸ್ಲ್ಯಾಬ್ಸ್ ಎಲ್ಲ ಚೇಂಜ್ ಆಗಿದೆ, ನೀವು ಅಪ್ಡೇಟ್ ಮಾಡ್ಬಿಡ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ಸೊ ಅಪ್ಡೇಟ್ ಮಾಡ್ಬೋದು. ಮಾಡಿದ್ಮೇಲೆ ಸೊ ನೀವು ಏನಾದರೂ ಬ್ಯಾಕ್ಲಾಗ್ ಎಂಟ್ರೀಸ್ ಪೆಂಡಿಂಗ್ ಇದ್ದರೆ ಸೊ ಅಗೇನ್ ಬ್ಯಾಕ್ಲಾಗ್ ಎಂಟ್ರೀಸ್ ಮತ್ತೆ ಹೆಂಗೆ ಮಾಡ್ತೀರಾ? ಓಕೆ, ಸೊ ಮತ್ತೆ ಅದನ್ನ ಚೇಂಜ್ ಮಾಡಿಬಿಟ್ಟು ಬ್ಯಾಕ್ಲಾಗ್ ಎಂಟ್ರೀಸ್ ಮಾಡಿ ಮತ್ತೆ ಅಗೇನ್ ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಸೊ ಅವಾಗ ನೀವು ಚೇಂಜ್ ಮಾಡೋದು ಅಂತಂದರೆ ಏನು ಡೈರೆಕ್ಟಾಗಿ ಚೇಂಜ್ ಮಾಡೋದಕ್ಕಾಗಲ್ಲ. ಎಲ್ಲ TR ಮುಖಾಂತರನೇ ಮಾಡಬೇಕು. ಡೆವಲಪ್ಮೆಂಟ್ ಸಿಸ್ಟಮಲ್ಲಿ ಮಾಡಬೇಕು, ಕ್ವಾಲಿಟಿಗೆ ಮೂವ್ ಮಾಡಬೇಕು, ಕ್ವಾಲಿಟಿಯಿಂದ ಪ್ರೊಡಕ್ಷನ್ಗೆ. ಸೊ ಈ ಥರ ಪ್ರೊಸೀಜರ್ಸ್ ಇರುತ್ತೆ. ಅದಕ್ಕೋಸ್ಕರ ಬೆಟರ್ ಏನು ಅಂದರೆ ಸೊ ಒಂದು ಟ್ಯಾಕ್ಸ್ ಕೋಡ್ನ ಕ್ರಿಯೇಟೇ ಮಾಡ್ಬೋದು. ಸೊ ದಟ್ಸ್ ಬೆಟರ್. ಸೊ ಒಂದು ಹೊಸದಾಗಿ ಟ್ಯಾಕ್ಸ್ ಕೋಡ್ ಕ್ರಿಯೇಟ್ ಮಾಡಿಬಿಟ್ಟು ಆ ಪರ್ಸೆಂಟೇಜ್ನ ಮೇಂಟೈನ್ ಮಾಡೋದ್ರೆ ಆಗೋಯ್ತು. ಓಕೆ, ಸೊ ಲೇಟರ್ ನಿಮ್ಗೆ ಯಾವಾಗ ಬೇಡ ಯೂಸ್ ಮಾಡಲ್ಲ ಅಂತೀರಾ ಅವಾಗ ನೀವು ಅದು ಬ್ಲ್ಯಾಕ್ ಮಾಡ್ಕೋಬೋದು. ಸೊ ಡಿಲೀಟ್ ಮಾರ್ಕ್ ಫಾರ್ ಡಿಲೀಷನ್ ಅಂತ ಬರುತ್ತೆ. ಸೊ ಮಾಡ್ಕೋಬೋದು. ಓಕೆ, ಸೊ ಏನಾದರೂ ಡೌಟ್ಸ್ ಇದೆ ಮತ್ತೆ ಬೇರೆ ಟ್ಯಾಕ್ಸ್ ಪ್ರೊಸೀಜರ್ಸಲ್ಲಿ? ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನು, ಅಸೈನ್ಮೆಂಟು. ಸೊ ಇವತ್ತೇನು ಎಕ್ಸ್ಪ್ಲೇನ್ ಮಾಡಿದ್ರೆ ಅದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ಬಿಕಾಸ್ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಇಲ್ಲಿ ಕ್ಲೋಸು. ಓಕೆ, ಸೊ ಏನಾದರೂ ಡೌಟ್ಸ್ ಇದ್ದರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ GL ಅಸೈನ್ಮೆಂಟ್ ಅಥವಾ ಯಾರಿಗಾದ್ರೂ ಬೇರೆ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದಾರಲ್ಲ, ಎಲ್ಲೂ ಯಾರೂ ಸ್ಟಕ್ ಆಗಿಲ್ಲಲ್ಲ. ಸೊ ಬಿಕಾಸ್ ನೀವು ಯಾರು ಎಲ್ಲಾದ್ರೂ ಸ್ಟಕ್ ಆಗಿದ್ದು ನಿಮಗೆ ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಸೊ ಅಗೇನ್ ನಾನು ಅದಕ್ಕೆ ಕನೆಕ್ಟ್ ಆಗಿಬಿಟ್ಟು ಹೆಲ್ಪ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಆ್ಯಂಡ್ ಮೋರ್ ಓವರ್ ನಿಮ್ಗೆ ಏನು ಗೊತ್ತಾ, ನಾನು ಯಾವ ಫ್ರೀ ಇರ್ತೀನೋ ಅವಾಗ ನೀವು ಪಿಂಗ್ ಮಾಡಿದ್ರೆ ಖಂಡಿತ ನಾನು ಕನೆಕ್ಟ್ ಆಗ್ತೀನಿ. ಓಕೆ, ಸೊ ಬಟ್ ನಾನು ಬಿಸಿ ಇದ್ದಾಗ ನೀವು ಪಿಂಗ್ ಮಾಡಿದ್ರೆ ನಾನು ಆ ಟೈಮಿಗೆ ಕನೆಕ್ಟ್ ಆಗೋದಕ್ಕಾಗಲ್ಲ. ಮತ್ತು ಅಗೇನ್ ನಾನು ಯಾವ ಫ್ರೀ ಇರ್ತೀನೋ ಮತ್ತೆ ನಿಮ್ಗೆ ರಿಟರ್ನ್ ಮಾಡಿರ್ತೀನಿ ಮೆಸೇಜು. ಬಟ್ ನೀವು ಮತ್ತೆ ಯಾವಾಗಲೂ ಚೆಕ್ ಮಾಡ್ಬಿಟ್ಟು ಮತ್ತೆ ಯಾವಾಗಲೂ ರೆಸ್ಪಾಂಡ್ ಮಾಡಿದ್ರೆ ನಾನು ರೆಸ್ಪಾಂಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಆ ಥರ ಆಗುತ್ತೆ. ಸೊ ಹಂಗಾಗಿ ಏನೇ ಡೌಟ್ಸ್ ಇದ್ರೂ ಸೊ ಈ ಥರ ಫ್ರೀ ಇರೋ ಸೆಷನ್ಸಲ್ಲಿ ಕೇಳ್ಕೊಳ್ಳಿ. ಓಕೆ, ಸೊ ಬೇರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನೋ ಡೌಟ್ಸ್ ಇಲ್ಲ ಅಂತಂದರೆ ಓಕೆ ಫೈನ್. ಸೊ ಇವತ್ತಿಗೆ ಎಷ್ಟು ಸಾಕು. ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾಳೆಯಿಂದ ಇನ್ನೊಂದು ಟಾಪಿಕ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಟ್ಯಾಕ್ಸ್ ಕಾನ್ಫಿಗರೇಷನ್ಸ್ ಆಗಿದೆ, ಇವನ್ GL ಆಗಿದೆಯಲ್ವಾ. ಸೊ GL ಎಲ್ಲ ಪ್ರಾಪರ್ ವರ್ಕ್ ಆಗ್ತಾಯಿದೆ. ಸೊ ಚೆಕ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನಿಮ್ಗೆ ಏನಾದರೂ ಪೋಸ್ಟಿಂಗ್ಸ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಕೊಡಿ ಅಂದರೆ ಪೋಸ್ಟಿಂಗ್ಸ್ ಹೇಳ್ಕೊಡ್ತೀನಿ. ಸೊ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಕ್ಲಾಸಿಂದ BP ಮಾಸ್ಟರ್ ಡೇಟಾ ಅಂದರೆ BP ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಅಂತ. ಸೊ ಅದ್ರ ಕಾನ್ಫಿಗರೇಷನ್ಸ್ದು ಸ್ಟಾರ್ಟ್ ಮಾಡ್ಬೋದು. ಓಕೆ, BP ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಬಿಟ್ಬಿಟ್ಟು ಬೇರೆ ಏನಾದರೂ ಚೆಕ್ ಮಾಡಬೇಕಂದ್ರೆ ಕಂಟೆಂಟ್ಸ್ ಒಂದು ಸ್ವಲ್ಪ ಚೆಕ್ ಮಾಡ್ತೀನಿ. ಸೊ ಬೇರೆ ಏನಾದರೂ ಡಿಸ್ಕಸ್ ಮಾಡಬೇಕು ಅಂದರೆ ಸೊ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಬಿಫೋರ್ ದ್ಯಾಟ್ ಸೊ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನಿಮಗೆ. ಇವತ್ತು ಇನ್ನೊಂದು 10 ಮಿನಿಟ್ಸ್ ಇದೆಯಲ್ಲ. ಸೊ ನಿಮಗೆ ಆ್ಯಕ್ಚುಲಿ SAPಲಿ ಎರಡು ಕಾನ್ಸೆಪ್ಟ್ ಇದೆ. ಓಕೆ, ಸೊ ಇವಾಗ
ನಾರ್ಮಲ್ ನಾನು FB50 ಜಿ ಎಲ್ ಪೋಸ್ಟಿಂಗ್ಸ್ದು ಎಕ್ಸ್ಪ್ಲೇನ್ ಮಾಡಿದೆ. ಓಕೆ, ಸೊ ಯಾವ ಥರ ಪೋಸ್ಟ್ ಮಾಡಬೇಕು, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ, ಕರೆಕ್ಟ್. ಸೊ ಇವಾಗ ಅದೇ ಥರನೇ ಇದೇ ಸೇಮ್ ಜಿ ಎಲ್ ಅಕೌಂಟ್ ಇದ್ದೇನೆ. ಸೊ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇದೆ ಪಾರ್ಕ್ ಅಂತ, ಪಾರ್ಕ್ ಡಾಕ್ಯುಮೆಂಟ್ ಅಂತ, ರೈಟ್. ಸೊ ಆ ಥರ ನಿಮಗೆ ಪಾರ್ಕ್ ಡಾಕ್ಯುಮೆಂಟ್ ಆ್ಯಂಡ್ ಓಲ್ಡ್ ಡಾಕ್ಯುಮೆಂಟ್ ಅಂತ ಎರಡು ಕಾನ್ಸೆಪ್ಟ್ ಇದೆ, ಪಾರ್ಕ್ ಡಾಕ್ಯುಮೆಂಟ್ ಆ್ಯಂಡ್ ಓಲ್ಡ್ ಡಾಕ್ಯುಮೆಂಟ್ ಅಂತ. ಓಕೆ, ಸೊ ಏನದ್ರದ್ದು ಪಾರ್ಕ್ ಡಾಕ್ಯುಮೆಂಟ್ ಅಂದರೆ ಏನು, ಸೊ ಒಂದು ಓಲ್ಡ್ ಡಾಕ್ಯುಮೆಂಟ್ ಅಂದರೆ ಏನು, ಸೊ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದು ಇವಾಗ ಸ್ವಲ್ಪ ಟೈಮ್ ಇರೋದ್ರಿಂದ. ಓಕೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಡಾಕ್ಯುಮೆಂಟು, ಸೊ ಏನಾದರೂ ಫಾರ್ ಸಮ್ ಅದರ್ ರೀಸನ್ಸ್ಗೆ ಸೊ ನೀವು ಡಾಕ್ಯುಮೆಂಟ್ನ ಪಾರ್ಕ್ ಮಾಡ್ತಾ ಇದ್ದೀರಾ, ಸೊ ಲೇಟರ್ ನೀವು ಅದನ್ನ ಪೋಸ್ಟ್ ಮಾಡ್ತೀರಾ ಅಂತ. ಓಕೆ, ಅಂದರೆ ಇನ್ಕಂಪ್ಲೀಟ್ ಆಗಿದೆ ಅಂದರೆ ಡಾಕ್ಯುಮೆಂಟ್, ಏನಾದರೂ ಇನ್ಫಾರ್ಮೇಷನು, ಅಸೈನ್ಮೆಂಟ್ ಕಾಲಮು ಅಥವಾ ಟ್ಯಾಕ್ಸ್ ಕೋಡ್ ಕನ್ಫರ್ಮೇಷನ್ ಏನೋ ಇರಲ್ಲ. ಓಕೆ, ಅಥವಾ ಅಪ್ರೂವಲ್ ಬೇಕಾಗಿರುತ್ತೆ. ಸೊ ಆ ಥರ ಇದ್ದಾಗ ಸೊ ನಾವು ಅದನ್ನ ಪಾರ್ಕ್ ಮಾಡ್ಬೋದು ಡಾಕ್ಯುಮೆಂಟ್ನ. ಓಕೆ, ಸೊ ಪಾರ್ಕ್ ಮಾಡಿಬಿಟ್ಟು ಲೇಟರ್ ಎಲ್ಲ ಕಂಪ್ಲೀಟ್ ಆದಮೇಲೆ ಸೊ ನೀವು ಅದನ್ನ ಪೋಸ್ಟ್ ಮಾಡ್ಬೋದು, ಸೊ ಡಾಕ್ಯುಮೆಂಟ್ನ. ಓಕೆ, ಸೊ ಅದಕ್ಕೆ ಪಾರ್ಕ್ ಡಾಕ್ಯುಮೆಂಟ್ ಆ್ಯಂಡ್ ಪೋಸ್ಟ್ ಡಾಕ್ಯುಮೆಂಟ್ಸ್ ಅಂತ ಕಾನ್ಸೆಪ್ಟ್ ಇದೆ. ಆ್ಯಂಡ್ ಆ ಪಾರ್ಕ್ ಡಾಕ್ಯುಮೆಂಟ್ನ ಪೋಸ್ಟ್ ಕೂಡ ಮಾಡ್ಬೋದು ನಾವು. ಓಕೆ, ಸೊ ಅದಕ್ಕೆ ಟಿ ಕೋಡ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ನಿಮ್ಗೆ ಟಿ ಕೋಡ್ ಬೇಕಂದ್ರೆ ಇಲ್ಲಿ ಹಾಕಿರ್ತೀನಿ. ಸೊ ಅದೇನು ಪ್ರೊಸೆಸ್ ಎಲ್ಲ ಸೇಮ್ ಇರುತ್ತೆ. ಓಕೆ, ಅದು ಬಿಟ್ಬಿಟ್ಟು ಓಲ್ಡ್ ಡಾಕ್ಯುಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಪಾರ್ಕ್ ಡಾಕ್ಯುಮೆಂಟು ಇಲ್ಲಿ ಹಾಕ್ಬಿಡ್ತೀನಿ. ಓಕೆ, ಸೊ ಪಾರ್ಕ್ ಡಾಕ್ಯುಮೆಂಟ್. ಓಕೆ, ಸೊ ಈ ಪಾರ್ಕ್ ಡಾಕ್ಯುಮೆಂಟಲ್ಲಿ ನೀವೇನಾದರೂ ಪ್ರೈಮರಿ ಟ್ರಾನ್ಸಾಕ್ಷನ್ಸ್ ಅಂದರೆ ಪ್ರೈಮರಿ ಏನಾದರೂ ಪೋಸ್ಟ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಡಾಕ್ಯುಮೆಂಟ್ನ ಪಾರ್ಕ್ ಡಾಕ್ಯುಮೆಂಟ್ನ FB V0 ಟಿ ಕೋಡಲ್ಲಿ ಮಾಡ್ತೀವಿ. ಓಕೆ, ಸೊ ಇದು ಬಿಟ್ಬಿಟ್ಟು ನೀವು ಜಿ ಎಲ್ ಅಕೌಂಟ್ ಪಾರ್ಕ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಪರ್ಟಿಕ್ಯುಲರ್ಲಿ ಜಿ ಎಲ್ ಡಾಕ್ಯುಮೆಂಟ್ನ ಪಾರ್ಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಜಿ ಎಲ್ ಡಾಕ್ಯುಮೆಂಟ್ ಪಾರ್ಕ್. ಸೊ ಜಿ ಎಲ್ ಡಾಕ್ಯುಮೆಂಟ್ ಪಾರ್ಕ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇದಕ್ಕೆ ಟಿ ಕೋಡ್ ಬಂದ್ಬಿಟ್ಟು FV50. ಸೊ ಅದಕ್ಕೆ FB50, ಇದಕ್ಕೆ FV50 ಕಂಟ್ರೋಲ್. ಓಕೆ, ಸೊ ಇದೇ ಜಿ ಎಲ್ ಡಾಕ್ಯುಮೆಂಟ್ನ ಪಾರ್ಕ್ ಆಗಿದೆ. ಸೊ ಇದನ್ನು ಪೋಸ್ಟ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂದರೆ ಇನ್ಕಂಪ್ಲೀಟ್ ಇರುತ್ತೆ ಫಸ್ಟ್ ಡಾಕ್ಯುಮೆಂಟು. ಸೊ ಕೆಲವೊಂದು ಇನ್ಫಾರ್ಮೇಷನ್ ಇನ್ಕಂಪ್ಲೀಟ್ ಇರುತ್ತೆ. ಸೊ ಅದಕ್ಕೆ ನೀವು ಪಾರ್ಕ್ ಮಾಡಿರ್ತೀರಾ. ಸೊ ಲೇಟರ್ ಅದನ್ನ ಕಂಪ್ಲೀಷನ್ ಆದಮೇಲೆ ಅದನ್ನ ಪಾರ್ಕ್ ಡಾಕ್ಯುಮೆಂಟ್ನ ಪೋಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ಏನು ಟಿ ಕೋಡ್ ಅದು ಹಾಕ್ಬಿಡ್ತೀವಿ. ಪಾರ್ಕ್ ಜಿ ಎಲ್ ಡಾಕ್ಯುಮೆಂಟ್ ಪೋಸ್ಟ್ ಪಾರ್ಕ್ಡ್ ಜಿ ಎಲ್ ಡಾಕ್ಯುಮೆಂಟ್. ಓಕೆ, ಸೊ ಇವಾಗ ಜಿ ಎಲ್ ಡಾಕ್ಯುಮೆಂಟು ಆಲ್ರೆಡಿ ಪಾರ್ಕ್ ಆಗಿರೋದನ್ನ ಪೋಸ್ಟ್ ಮಾಡಬೇಕು ಅಂದರೆ. ಓಕೆ, ಸೊ ಇದಕ್ಕೆ ನಾವು ಟಿ ಕೋಡು FV60 ಸಾರಿ FB50 ಪೋಸ್ಟ್ ಮಾಡ್ತೀವಿ. FB60 ಇದು ವೆಂಡರ್ ಡಾಕ್ಯುಮೆಂಟ್. ಸೊ ವೆಂಡರ್ಗೆ ನಾರ್ಮಲ್ ಇನ್ವಾಯ್ಸ್ ರೈಸ್ ಮಾಡೋಕ್ಕೆ ನಾವು FB60 ಯೂಸ್ ಮಾಡ್ತೀವಿ. ಇದಕ್ಕೆ FV60. ಸೇಮ್ ಇದೇ ಥರ ಕಸ್ಟಮರ್ಗೆ. ಸೊ ಕಸ್ಟಮರ್ ಡಾಕ್ಯುಮೆಂಟ್ಗೂ ಅಷ್ಟೇ ನಾವು ರಿಯಲ್ ಟೈಮಲ್ಲಿ FV70 ಯೂಸ್ ಮಾಡ್ತೀವಿ. ಇಲ್ಲಿ FV70 ಯೂಸ್ ಮಾಡ್ತೀವಿ, ಅಲ್ಲಿ FB70 ಯೂಸ್ ಮಾಡ್ತೀವಿ. ಓಕೆ, ಸೊ ಅದ್ರದ್ದು ಬಂದಾಗ ನಾನು ಸಿನಾರಿಯೋ ಬಂದಾಗ ಹೇಳ್ತೀನಿ ನಿಮಗೆ. ಜಸ್ಟ್ ಇಲ್ಲಿ ಟಿ ಕೋಡ್ ಮೆನ್ಷನ್ ಮಾಡಿದೆ ಅಷ್ಟೇ. ಓಕೆ, ಸೊ ಏನಿಲ್ಲ, ಜಸ್ಟ್ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲ. ಸೊ ಇದು ನಾರ್ಮಲ್ FB50 ಇದು. ಓಕೆ, FB50. ಸೊ ನಿಮ್ಗೆ ಇನ್ನೊಂದು ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ. ಇದು FV50. ಓಕೆ, ಸೊ ಎರಡಕ್ಕೂ ಏನು ಡಿಫ್ರೆನ್ಸ್ ಇಲ್ಲ ನಿಮಗೆ. ಓಕೆ, ಸೊ ಸ್ಕ್ರೀನ್ ಸೇಮ್ ಇದೆ ನೋಡಿ, ಇದಕ್ಕೂ ಸೇಮ್ ಇದೆ, ಇದಕ್ಕೂ ಸೇಮ್ ಇದೆ. ಇದು ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್, ಇದು ಪಾರ್ಕ್ ಜಿ ಎಲ್ ಅಕೌಂಟ್ ಡಾಕ್ಯುಮೆಂಟ್ ಅಷ್ಟೇ. ಓಕೆ, ಸೊ ಡೈರೆಕ್ಟಾಗಿ ಇಲ್ಲೂ ಪಾರ್ಕ್ ಮಾಡ್ಬೋದು ನೀವು. ಎಲ್ಲ ಎಂಟರ್ ಮಾಡಿ ಡೇಟಾ ಇನ್ಕಂಪ್ಲೀಟ್ ಇದ್ದರೆ ಪಾರ್ಕ್ ಮಾಡ್ಬೋದು. ಪೋಸ್ಟ್ ಆಗಲ್ಲ, ಅವಾಗ ಪಾರ್ಕ್ ಆಗುತ್ತೆ. ಓಕೆ, ಸೊ ಇದು ಡೈರೆಕ್ಟ್ ಪಾರ್ಕ್ ಡಾಕ್ಯುಮೆಂಟೇ ಮಾಡ್ತಿದ್ದೀರಾ ಅಂದರೆ ಸೊ ಇಲ್ಲಿ ನೀವು ಪಾರ್ಕ್ ಮಾಡಿ. ಸೊ ಇದಾದಮೇಲೆ ನೀವು ಪೋಸ್ಟ್ ಕೂಡ ಮಾಡ್ಬೋದು. ಸೊ ಇದು ಪೋಸ್ಟ್ ಆಪ್ಷನ್ ಇದೆ. ಓಕೆ, ಸೊ ಸೇವ್ ಮಾಡ್ತೀರಾ. ಸೊ ಇಫ್ ಇಟ್ ಈಸ್ ವರ್ಕಿಂಗ್ ಫೈನ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಫೈನ್, ದೆನ್ ಯು ಕ್ಯಾನ್ ಪೋಸ್ಟ್. ಓಕೆ, ಸೊ ಎಲ್ಲ ಇನ್ಫಾರ್ಮೇಷನ್ ಕಂಪ್ಲೀಟ್ ಆಗಿದ್ರೆ ಮಾತ್ರ. ಸೊ ಟಿಲ್ ದ ಟೈಮ್ ಯು ವಿಲ್ ಕೀಪ್ ಇಟ್ ಇನ್ ಪಾರ್ಕ್ ಡಾಕ್ಯುಮೆಂಟ್. ಓಕೆ,
ಸೊ ಇದು ಬಿಟ್ಟು ನಿಮಗೆ ಇನ್ನೊಂದು FBV0 ಇದೆ. ಇದು ಜನರಲ್ ಕ್ಯಾಟಗರಿಗೆ ಯೂಸ್ ಮಾಡೋದು. ನಾನು ತೋರಿಸ್ತೀನಿ. ಸರ್ ಇವಾಗ ಪಾರ್ಕ್ ಮಾಡಿರೋ ಡಾಕ್ಯುಮೆಂಟ್ ಎಲ್ಲಿ ವ್ಯೂ ಮಾಡಬೇಕು? ಸೇಮ್ ಅಲ್ಲೇ FBL3 ಅನ್ನಲ್ಲೇ ಮಾಡ್ಬೋದು. ತೋರಿಸ್ತೀನಿ ನಿಮಗೆ. ಓಕೆ, ಆಪ್ಷನ್ ಇದೆ, ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ನೋಡಿ, ನಿಮಗೆ ಇಲ್ಲಿ ಪಾರ್ಕ್ ಡಾಕ್ಯುಮೆಂಟ್ ಏನಿದೆ, ಸೊ ಇಲ್ಲಿ ಡಾಕ್ಯುಮೆಂಟ್ ನಂಬರ್ ಹಾಕಿದ್ರೆ ಇಲ್ಲಿ ನೀವು ಚೆಕ್ ಮಾಡ್ಬೋದು ಪಾರ್ಕ್ ಆಗಿರೋದು. ಓಕೆ, ಸೊ ಫಾರ್ ಡಾಕ್ಯುಮೆಂಟ್ ವೈಸ್. ಓಕೆ, ಇದನ್ನು ಡಾಕ್ಯುಮೆಂಟ್ ಎಂಟರ್ ಮಾಡಿಬಿಟ್ಟು ಇಲ್ಲಿ ಫಿಸ್ಕಲ್ ಇಯರ್ ಹಾಕ್ಬಿಟ್ಟು ನೀವು ಲೀಸ್ಟ್ ಕ್ಲಿಕ್ ಮಾಡಿದ್ರೆ ಅದೇನಾಗುತ್ತೆ, ನಿಮಗೆ ವ್ಯೂ ಆಗುತ್ತೆ. ಓಕೆ, ಸೊ ಇದನ್ನು ಪೋಸ್ಟ್ ಮಾಡಬೇಕು ಅಂದರೆ FBV0 ಇಲ್ಲಿದೆ ನೋಡಿ, ನಿಮ್ಮ ಟೀ ಕೋಡ್ ಹಾಕಿ ನೆಕ್ಸ್ಟ್ FBV0 ಇದು ಪೋಸ್ಟ್ ಮಾಡೋದಕ್ಕೆ. ಓಕೆ, ಪಾರ್ಕ್ ಡಾಕ್ಯುಮೆಂಟ್. ಸೊ ಅದನ್ನು ಪೋಸ್ಟ್ ಅಂತ ಹಾಕ್ಬಿಡ್ತೀನಿ. ಪೋಸ್ಟ್. ಓಕೆ, ಸೊ ಇವಾಗ ನೀವು ವ್ಯೂ ಮಾಡಬೇಕು ಅಂತ ಕೇಳಿದ್ರಲ್ವಾ, ಸೊ ಅದನ್ನು ತೋರಿಸ್ಬಿಡ್ತೀನಿ. ಸೊ ಇಲ್ಲೂ ಮಾಡ್ಬೋದು, ಡಾಕ್ಯುಮೆಂಟ್ ನಂಬರ್ ಹಾಕಿ. ಡಾಕ್ಯುಮೆಂಟ್ ನಂಬರ್ ಗೊತ್ತಿಲ್ಲ ಅಂದರೆ ನಿಮಗೆ ಸೊ FBL3 ಅಂತೀವಿ. ಸೊ ಇಲ್ಲಿ ನಿಮಗೆ ನೋಟ್ ಆ್ಯಂಡ್ ಪಾರ್ಕ್ಡ್ ಐಟಮ್ಸ್ ಅಂತ ಇದೆ. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಎಕ್ಸಿಕ್ಯೂಟ್ ಕೊಟ್ಟರೆ ನೀವು ಏನೇನು ಪಾರ್ಕ್ ಮಾಡಿದ್ರೆ ಎಲ್ಲ ಇರುತ್ತೆ. ಓಕೆ, ನಾರ್ಮಲ್ ಐಟಮ್ಸೇ ಇರುತ್ತೆ ಯಾವಾಗಲೂ. ಸೊ ನೀವು ಪಾರ್ಕ್ಡ್ ಮಾಡಿದರೆ ಪಾರ್ಕ್ಡ್ ಐಟಮ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಕೊಟ್ಟರೆ ಪಾರ್ಕ್ಡ್ ಐಟಮ್ಸ್ ಬರುತ್ತೆ. ಸೊ ಬೇರೆ ಏನೋ ಡೌಟ್ ಇದೆ ಇದರಲ್ಲಿ? ಓಕೆ, ಸೊ ಏನೋ ಡೌಟ್ ಇಲ್ಲ ಅಂದರೆ ಫೈನ್, ನಾಟ್ ಆನ್ ಇಶ್ಯೂ. ಓಕೆ, ಸೊ ಇದರಲ್ಲಿ ಕೂಡ ನಿಮಗೆ ಇನ್ನೊಂದಿದೆ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ ಇವಾಗ ನಿಮ್ಗೆ GL ವೆಂಡರ್ ಕಸ್ಟಮರ್ದೇ ಇದೆ ಅಲ್ವಾ, ಸೇಮ್ ಅದೇ ಥರನೇ. ಸೊ ನಿಮಗೆ ಗೋ ಬ್ಯಾಕ್. ಸೊ ಇದರಲ್ಲಿ FBV1 ಅಂತ ಬರುತ್ತೆ. ಸೊ ಇದರಲ್ಲಿ ಏನು ಅಂದರೆ ಜಸ್ಟ್ ನೀವು ಪಾರ್ಕ್ ಡಾಕ್ಯುಮೆಂಟ್ ಏನಿರುತ್ತಲ್ವಾ, ಸೊ ಅದನ್ನ ಡೈರೆಕ್ಟಾಗಿ ಕೂಡ ಪೋಸ್ಟ್ ಮಾಡ್ಬೋದು. ಇಲ್ಲೊಂದು ಪೋಸ್ಟಿಂಗ್ ಕೀ ಹಾಕ್ಬಿಟ್ಟು ನೆಕ್ಸ್ಟ್ ಕೊಟ್ಬಿಟ್ಟು ನೆಕ್ಸ್ಟ್ ಒಂದು ಪೋಸ್ಟಿಂಗ್ ಕೀ ಹಾಕ್ಬಿಟ್ಟು ಸೊ ಅದನ್ನ ಡೈರೆಕ್ಟ್ ಪಾರ್ಕ್ ಮಾಡ್ಬೋದು ಡಾಕ್ಯುಮೆಂಟ್ನ. ಓಕೆ, ಯಾವುದೋ GL ಅಥವಾ ಏನೂ ನೀವು ಮೆನ್ಷನ್ ಮಾಡಿರಲ್ಲ ಪರ್ಟಿಕ್ಯುಲರಾಗಿ, ಇಲ್ಲೇನು ಹಾಕ್ತೀರಾ ಆ ಡಾಕ್ಯುಮೆಂಟ್ ಬರುತ್ತೆ. ನೀವು ಇಲ್ಲೇ ನೀವು ಪೋಸ್ಟಿಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಬರುತ್ತೆ. ಪೋಸ್ಟಿಂಗ್ ಕೀಸ್ ಎಲ್ಲ ಗೊತ್ತಲ್ಲ. ಸೊ GLಗೆ ಬಂದ್ಬಿಟ್ಟು 40-50 ಇರುತ್ತೆ. ಸೊ ವೆಂಡರ್ಗೆ ಬಂದ್ಬಿಟ್ಟು ನಿಮಗೆ 31 ಆ್ಯಂಡ್ ಅಗೇನ್ ನಿಮಗೆ 31 ಬಂದ್ಬಿಟ್ಟು ಇನ್ವಾಯ್ಸ್ಗೆ ಇರುತ್ತೆ. ಸೊ ಇಲ್ಲಿ ನೋಡಿ, ಸೊ ಈ ಥರ ಕಸ್ಟಮರ್ಗೆ ಕ್ರೆಡಿಟ್ ಬಂದ್ಬಿಟ್ಟು ಡಿಫ್ರೆಂಟ್ ಇರುತ್ತೆ. ಸೊ 31 ಬಂದ್ಬಿಟ್ಟು ಇನ್ವಾಯ್ಸ್ಗೆ ಇರುತ್ತೆ, 70 ಬಂದ್ಬಿಟ್ಟು ಅಸೆಟ್ಗೆ ಇರುತ್ತೆ, ಆ್ಯಂಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಎಂಟ್ರೀಸ್ಗೆ ಸೊ GLಗೆ 40-50 ಇದೆ, ಆ್ಯಂಡ್ ಡೆಬಿಟ್ ಅಸೆಟ್ಗೆ 70 ಇದೆ. ಓಕೆ, ಅದೇ ಥರನೇ ಕ್ರೆಡಿಟ್ಗೆ ನಿಮ್ಗೆ 39, 49 ನೋಡಿ ಸ್ಪೆಷಲ್ GL. ಓಕೆ, ಎಲ್ಲದಕ್ಕೂ ಡಿಫ್ರೆಂಟ್ ಪೋಸ್ಟಿಂಗ್ ಕೀಸ್ ಇರುತ್ತೆ, ರೈಟ್. ಸೊ ಪೋಸ್ಟಿಂಗ್ ಕೀಸ್ ವೈಸು ನೀವು ಡೈರೆಕ್ಟ್ ಡಾಕ್ಯುಮೆಂಟ್ ಕೂಡ ಪೋಸ್ಟ್ ಮಾಡ್ಬೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಡಾಕ್ಯುಮೆಂಟ್ ವೈಸ್. ಓಕೆ, ಸೊ ಡೈರೆಕ್ಟ್ ಪೋಸ್ಟ್ ಮಾಡ್ತೀನಿ ಅಂದರೆ ಸೊ ಡೈರೆಕ್ಟ್ ಕೂಡ ಪೋಸ್ಟ್ ಮಾಡ್ಬೋದು. ಸೊ V1. ಸೊ V1 ಬಂದ್ಬಿಟ್ಟು ಪೋಸ್ಟ್ ಮಾಡೋದಕ್ಕೆ ಪಾರ್ಕ್ ಡಾಕ್ಯುಮೆಂಟ್ನ. V2 ಬಂದ್ಬಿಟ್ಟು ಚೇಂಜ್ ಮಾಡೋದಕ್ಕೆ. ಓಕೆ, ಸೊ V2. ಸೊ ಇದು ಬಂದ್ಬಿಟ್ಟು ಪಾರ್ಕ್ ಡಾಕ್ಯುಮೆಂಟ್ ಚೇಂಜ್ ಮಾಡೋದಕ್ಕೆ. ಬರೀ ಡಿಸ್ಪ್ಲೇ ಮಾಡ್ತೀನಿ ಅಂದರೆ FBV3. ಇದು ಬಂದ್ಬಿಟ್ಟು ಡಿಸ್ಪ್ಲೇ ಮಾಡೋದಕ್ಕೆ. ಇವನ್ ನಿಮಗೆ GL ಕೂಡ ಅಷ್ಟೇ. ಇವಾಗ GL ನಾವು FB03 ಡಿಸ್ಪ್ಲೇ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಡಾಕ್ಯುಮೆಂಟ್ ಡಿಸ್ಪ್ಲೇಗೆ FB03. ಓಕೆ, ಸೊ ಅದಕ್ಕೆ ನಿಮಗೆ ಅದನ್ನ ಯೂಸ್ ಮಾಡ್ತೀವಿ. ಇದು ಪಾರ್ಕ್ ಡಾಕ್ಯುಮೆಂಟ್ಸ್ಗೆ. ಓಕೆನಾ? ಸೊ ಅರ್ಥ ಆಯ್ತಾ? ಇದರಲ್ಲಿ ಏನು ಕನ್ಫ್ಯೂಷನ್ಸ್ ಇದೆಯಾ ಪಾರ್ಕ್ ಡಾಕ್ಯುಮೆಂಟ್ಗೆ? ಓಕೆ, ಸೊ ಏನು ಡಾಟ್ಸ್ ಇಲ್ಲ ಅಂದರೆ ನಾಟ್ ಇಶ್ಯೂ. ಸೊ ನಿಮ್ಗೆ ಏನಿಲ್ಲ, ಜಸ್ಟ್ ಏನಂದರೆ ಏನಾದರೂ ನಿಮಗೆ ಇನ್ಕಂಪ್ಲೀಟ್ ಇದ್ದರೆ ಅಥವಾ ಅಪ್ರೂವಲ್ ಬೇಕಿದ್ದರೆ ಸೊ ಆ ಥರ ಇದ್ದಾಗ ಮಾತ್ರ ನಾವು ಪಾರ್ಕ್ ಡಾಕ್ಯುಮೆಂಟ್ಸ್ನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಅದು ಬಿಟ್ಬಿಟ್ಟು ಬೇರೆ ಏನೇ ನಿಮಗೆ ಯಾವುದೇ ಪರ್ಟಿಕ್ಯುಲರ್ ರೀಸನ್ಸ್ ಇರೋದಿಲ್ಲ ಪಾರ್ಕ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ಈ ಸಿನಾರಿಯಸ್ ಎಲ್ಲ ರೇರ್ ಕೇಸಸ್, ಯಾರೋ ಇದನ್ನ ಸೊ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ, ಆ ಥರ ಏನಿರೋದಿಲ್ಲ. ಓಕೆ, ಸೊ ನಿಮ್ಗೆ ಜಸ್ಟ್ ಏನಾದರೂ ಪರ್ಪಸ್ಫುಲ್ ಇದ್ದರೆ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಇದು ಕ್ಲಿಯರ್ ಆಯ್ತಲ್ಲ? ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಸರ್ ಒಂದ್ ಡೌಟ್ ಇದೆ. ಇದು ಟಿ ಕೋಡ್ಸ್ ಬಂದ್ಬಿಟ್ಟು ಎಲ್ಲ ನಾನ್ PO ಡಾಕ್ಯುಮೆಂಟ್ ಪಾರ್ಕ್ ಮಾಡ್ಲಿಕ್ಕೆ ಅಲ್ವಾ? ಮೀನ್ಸ್ ನಾನ್ PO ಮತ್ತೆ ಪರ್ಚೇಸ್ ಆರ್ಡರ್. ಕರೆಕ್ಟ್. ಸೊ ಇದೆಲ್ಲ ನಾನ್ POಗೇನೆ. ಸಿ ನಾವೇನು ಮಾಡ್ತಿದ್ವೋ ಡೈರೆಕ್ಟ್ ಪೋಸ್ಟಿಂಗ್ಸೇ. ನಾವೇನು ಇಂಟಿಗ್ರೇಷನ್ ಹೋಗೇ ಇಲ್ಲಲ್ಲ. ನಾವೇನು ಬಿಸ್ನೆಸ್ ಪಾರ್ಟ್ನರ್ ಕಾನ್ಸೆಪ್ಟ್ಗೆ ಹೋಗಿಲ್ಲ, ಇಂಟಿಗ್ರೇಷನ್ಗೆ ಹೋಗಿಲ್ಲ, ಸೊ MMSDಗೆ ಹೋಗಿಲ್ಲ ಅಲ್ವಾ. ಸೊ ಅದು ನಿಮಗೆ ಕಂಪ್ಲೀಟ್ ನಾನು ನೆಕ್ಸ್ಟ್ ಇವಾಗ BP ಕಾನ್ಫಿಗರೇಷನ್ಸ್ ಮಾಡಿದ್ರೆ ನಾನು ಅದೇ ಪ್ರೊಸೆಸ್ ಕೊಡೋದು. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾವು ಪ್ರಾಕ್ಟಿಕಲ್ ಏನು ಕ್ಲಾಸಸಲ್ಲಿ ಹೇಳ್ತೀನಿ ಸೊ ಇದೆಲ್ಲ ಕಂಪ್ಲೀಟ್ಲಿ ಈ ಕ್ಲಾಸಸಲ್ಲಿ ನಾವು ಮಾಡೋದೆಲ್ಲ ಡೈರೆಕ್ಟ್ ಪೋಸ್ಟಿಂಗ್ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡೋದು. ಸೊ ನಿಮಗೆಲ್ಲ ಏನಿದೆ ಸೊ ಥ್ರೂ PO ಏನಿದೆ ಲೈಕ್ PO, MIGO, MIRO, ಸೊ ಇದ್ರದ್ದೆಲ್ಲ ನಾನು ನಿಮಗೆ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಸೊ ಯಾವ ಥರ ಪೋಸ್ಟಿಂಗ್ ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ನಾವು ಡೈರೆಕ್ಟ್ ಪೋಸ್ಟಿಂಗ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಇಲ್ಲಿ MM ಕಾನ್ಫಿಗರೇಷನ್ಸ್ ಇಲ್ಲ ಪ್ರಾಕ್ಟೀಸ್ ಸರ್ವರಲ್ಲಿ, ರೈಟ್.
ಸೊ ಪ್ರಾಕ್ಟೀಸ್ ಸರ್ವರಲ್ಲಿ ನಿಮಗೆ ಇರೋದು ಇಲ್ಲ ಕಾನ್ಫಿಗರೇಷನ್, ಬಿಕಾಸ್ ನಿಮ್ಮ ಕಂಪನಿ ಕೂಡ ಡಿಫ್ರೆಂಟ್ ಇರುತ್ತೆ. ನಿಮ್ಗೆ ಕಂಪ್ಲೀಟ್ ಕಾನ್ಫಿಗರೇಷನ್ ಬೇಕು ಅಂದರೆ ಇದಕ್ಕೆ ಕನ್ಸಲ್ಟೆಂಟ್ ಇಟ್ಬಿಟ್ಟು, ಸೊ ನಿಮಗೆ ಯಾವ ಕಂಪನಿ ಕೋಡ್ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಅವರು ಕಾನ್ಫಿಗರೇಷನ್ಸ್ ಮಾಡಬೇಕಾಗುತ್ತೆ. ಇದು ಯಾವುದೂ ನಾನು ನಿಮಗೆ ಡೈರೆಕ್ಟ್ ಪೋಸ್ಟಿಂಗ್ಸ್ ಏನಿದೆ, ಸೊ ಅದೆಲ್ಲ ನಿಮಗೆ ಡೈರೆಕ್ಟ್ ಪೋಸ್ಟಿಂಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ಸೊ ಇಂಟಿಗ್ರೇಷನ್ ಪೋಸ್ಟಿಂಗ್ದು ಫ್ಲೋ ಅಷ್ಟೇ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ನಾವು. ಓಕೆ, ಸೊ ಪ್ರೋಸೆಸ್ ಕಂಪ್ಲೀಟ್ ಕಾನ್ಫಿಗರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಫ್ರಮ್ FI ಸೈಡ್ ನಾವೇನು ಕಾನ್ಫಿಗರ್ ಮಾಡಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಕಡೆಯಿಂದ ಏನು ಕಾನ್ಫಿಗರೇಷನ್ ಮಾಡಬೇಕು ಅದನ್ನ ಅವ್ರು ಮಾಡಬೇಕು. ಓಕೆ, ಸೊ ಆ ಕಾನ್ಫಿಗರೇಷನ್ಸ್ ಇದ್ದರೆ ಮಾತ್ರನೇ ನಿಮಗೆ ಕಂಪ್ಲೀಟ್ ಒಂದು ಸೈಕಲ್ನ ರನ್ ಮಾಡೋದಕ್ಕಾಗಲ್ಲ. ಅರ್ಥ ಆಯ್ತಾ? ಸೊ ನಿಮಗೆ ಆಮೇಲೆ ಇನ್ನೊಂದು ಏನಂದರೆ ಇದ್ರ ಅವಶ್ಯಕತೆ ನಿಮಗೆ 100% ಬೇಕೇ ಬೇಕು ಅಂತ ಏನಿಲ್ಲ. ಜಸ್ಟ್ ನಿಮ್ಗೆ ಅದು ಫ್ಲೋ ಗೊತ್ತಿದ್ರೆ ಮೈರೋ ಎಲ್ಲ ತುಂಬ ಈಸಿ. ಓಕೆ, ಸೊ ಎಲ್ಲ ಅವರೇ ಮಾಡ್ತಾರೆ, ನಾವು ಜಸ್ಟ್ ಮೈರೋ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಮೈರೋ ಅಂದರೆ ದಟ್ಸ್ MIROT ಕೋಡ್ಗೆ ಹೋಗ್ಬಿಟ್ಟು ಜಸ್ಟ್ ಆ PO ಏನಿರುತ್ತೋ PO ನಂಬರು ಅದು ಎಂಟರ್ ಮಾಡಿದ ತಕ್ಷಣ ಆಲ್ರೆಡಿ POದಲ್ಲಿ ಏನೇನು ಡೇಟಾ ಆ್ಯಂಡ್ ಡೀಟೇಲ್ಸ್ ಎಂಟರ್ ಮಾಡಿರ್ತಾರಲ್ಲ ಎಲ್ಲ ಫ್ಲೆಚ್ ಆಗಿಬಿಡುತ್ತೆ ಆಟೋಮೆಟಿಕ್. ನೀವೇನು ಮಾಡೋಂಗೇ ಇರಲ್ಲ. ಈವನ್ ಟ್ಯಾಕ್ಸ್ ಎಲ್ಲ ಕಂಪ್ಲೀಟ್ಲಿ ಫ್ಲೆಚ್ ಆಗುತ್ತೆ. ಫ್ಲೆಚ್ ಆದಮೇಲೆ ನೀವು ಟ್ಯಾಕ್ಸ್ ಕೋಡ್ ಚೇಂಜಸ್ ಏನಾದ್ರು ಬೇಕು ಅಂದರೆ ಮೈರೋದಲ್ಲಿ ಮಾಡ್ಕೋಬೋದು, ಪ್ರಾಪರಾಗಿಲ್ಲ ಕರೆಕ್ಟಾಗಿಲ್ಲ ಅಂದರೆ. RS ನೀವೇನು ಮಾಡೋಂಗಿಲ್ಲ, ಜಸ್ಟ್ ಪೋಸ್ಟ್ ಮಾಡಬೇಕಷ್ಟೇ. ನೀವೇನು ಡೇಟಾ ಎಂಟರ್ ಮಾಡೋಂಗೇ ಇಲ್ಲ ಮೈರೋದಲ್ಲಿ. ಓಕೆ, ಸೊ ನೀವು ಜಸ್ಟ್ ಏನಂದರೆ ಇವಾಗ ನಿಮಗೆ 2-way ಮ್ಯಾಚ್ 3-way ಮ್ಯಾಚ್ ಬಗ್ಗೆ ಐಡಿಯಾ ಇದೆಯಾ? ಯಾವುದು? 2-way ಮ್ಯಾಚ್ ಆ್ಯಂಡ್ 3-way ಮ್ಯಾಚ್. ಹೌದು, ಬ್ಲಾಂಕೆಟ್ PO ಮತ್ತೆ ಇನ್ವಾಯ್ಸ್ ಪೇಮೆಂಟ್, ರೈಟ್? ಸೊ ಇವಾಗ ನೀವು 2-way ಮ್ಯಾಚ್ ಅಂತಂದ್ರೆ ನೀವು POಗೂ ಇನ್ವಾಯ್ಸ್ಗೂ ಕಂಪೇರ್ ಮಾಡ್ತೀರಾ. ಸೊ ಇಫ್ ಇಟ್ ಇಸ್ ಕರೆಕ್ಟ್ ದೆನ್ ಯು ವಿಲ್ ರೈಸ್ ಅ ಇನ್ವಾಯ್ಸ್, ಕರೆಕ್ಟ್? ಸೊ ಅದು 2-way ಮ್ಯಾಚ್. ಆ್ಯಂಡ್ ನೀವು ಪೇಮೆಂಟ್ ಕೂಡ ಮಾಡಿರ್ತೀರಾ. ಪೇಮೆಂಟ್ ಎಲ್ಲ ಆದಮೇಲೆ ನೀವು 3-way ಮ್ಯಾಚ್ ಮಾಡ್ತೀರಾ. ಸೊ 3-way ಮ್ಯಾಚ್ ಯಾವ ಥರ ಮಾಡ್ತೀರಾ ಅಂದರೆ ನೀವು PO ಜೊತೆ ಮಾಡ್ತೀರಾ, ಇನ್ವಾಯ್ಸ್ ಜೊತೆ ಮಾಡ್ತೀರಾ, ಆಮೇಲೆ ಪೇಮೆಂಟ್ ಕ್ಲಿಯರ್ ಆಗಿರೋದು ಪೇಮೆಂಟ್ ಡಾಕ್ಯುಮೆಂಟ್ ಜೊತೆ ಮಾಡ್ತೀರಾ, ಕರೆಕ್ಟ್? ಸೊ ಇದು 3-way ಮ್ಯಾಚ್. ಆ್ಯಂಡ್ ದೆನ್ ಇದರಲ್ಲಿ ನಿಮಗೆ ಡಿಫ್ರೆನ್ಸ್ ಏನಂದರೆ ನೀವು ಇನ್ವಾಯ್ಸ್ದು ನಾವು 2-way ಮ್ಯಾಚಿಂಗ್ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ನಿಮಗೆ ಕಂಪ್ಲೀಟ್ಲಿ PO ಜೊತೆ ಬಂದಿರೋದೇ ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟ್ ಇನ್ವಾಯ್ಸ್ ಮಾಡೋದಕ್ಕಾಗಲ್ಲ. ಸೊ ಆ ಫ್ಲೋಗೆ ನೀವು ಯಾವ ಥರ ಪೋಸ್ಟಿಂಗ್ಸ್ ಮಾಡಿರ್ತೀರ, ಸೊ ಅದೆಲ್ಲ ನಿಮ್ಗೆ ಕಂಪ್ಲೀಟ್ಲಿ ಮ್ಯಾಚ್ ಆಗಬೇಕು. ಇವನ್ ಇನ್ವಾಯ್ಸ್ ರೈಸ್ ಮಾಡುವಾಗ ನಾವು 2-way ಮ್ಯಾಚ್ ಮಾಡ್ತೀವಿ. ಏನು ಅಂದರೆ ಒಂದು POದಲ್ಲಿ ಏನು ರೈಸ್ ಮಾಡಿದ್ದಾರೆ ಆ ಡೀಟೇಲ್ಸ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ಸೊ ನಾವು ಯಾವ ಥರ ಮ್ಯಾಚ್ ಮಾಡ್ತೀವಿ ಅಂದರೆ ನಾವು ಇನ್ವಾಯ್ಸ್ ರೈಸ್ ಮಾಡುವಾಗ ವೆಂಡರ್ ಡೀಟೇಲ್ಸ್ ಕರೆಕ್ಟಾಗಿದೆಯಾ, ಸೊ ಅಗೇನ್ಸ್ಟ್ ದಟ್ ವೆಂಡರ್ ಅವ್ರು ಪೋಸ್ಟಿಂಗ್ ಏನು ಮಾಡಿದ್ದಾರೆ ಸೊ ಅದು ಕರೆಕ್ಟಾಗಿದೆಯಾ, ಟ್ಯಾಕ್ಸ್ ಕೋರ್ಸ್ ಕರೆಕ್ಟಾಗಿದೆಯಾ, ಇದೆಲ್ಲ ಸ್ವಲ್ಪ ರೀಚೆಕಪ್ ಮಾಡ್ಕೊತೀವಿ ಅಷ್ಟೇ. ಸೊ ರೀಚೆಕಪ್ ಅಂದರೆ ನಾವು ಯಾವುದೇ ಕನ್ಸಲ್ಟೆಂಟ್ ನಾವು ಮಾಡಲ್ಲ, ಎಂಡ್ ಯೂಸರ್ ಮಾಡ್ತಾರೆ. ಸೊ ನಾವು ಜಸ್ಟ್ ಏನಿದ್ರು ನಾವು ಕಾನ್ಫಿಗರೇಷನ್ಸ್ ಏನು ಮಾಡಿದ್ವಿ ಅದು ಟೆಸ್ಟಿಂಗ್ ಮಾಡೋದಷ್ಟೇ, ವರ್ಕ್ ಆಗ್ತಾ ಇದೆ ಇಲ್ವಾ ಅಂತ. ಇವಾಗ ನಾನು ಮಾಡಿದ್ನಲ್ಲ ಈ ಥರ. ಸೊ ಲೈಕ್ ನಾನು GST ಕಾನ್ಫಿಗರೇಷನ್ಸ್ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ, ಇವನ್ GL ಕಾನ್ಫಿಗರೇಷನ್ಸ್ ಮಾಡಿದೆ. ಸೊ ಇದೆಲ್ಲ ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಾನು ಟೆಸ್ಟ್ ಮಾಡಿದೆ ಅಲ್ವಾ, ಕರೆಕ್ಟಾಗಿ ವರ್ಕ್ ಆಗ್ತಿದೆಯಲ್ವಾ ಅಂತ. ಸೇಮ್ ಅದೇ ಥರ ನಾವು ಕನ್ಸಲ್ಟೆಂಟ್ ಟೆಸ್ಟಿಂಗ್ ಮಾಡ್ತೀವಿ ಅಷ್ಟೇ. ಸೊ ರಿಯಲ್ ಟೈಮ್ ಎಲ್ಲ ನಿಮ್ಗೆ ಯೂಸರ್ಸೇ ಮಾಡ್ಕೊಳ್ಳೋದು, ಎಂಡ್ ಯೂಸರ್ಸ್. ಅದು ನಿಮ್ಗೆ ಏನು ಬರಲ್ಲ ತಲೆಗೆ. ಓಕೆ ಓಕೆ, ಥ್ಯಾಂಕ್ ಯು. ಸೊ ಬೇರೆ ಏನೋ ಡೌಟ್ಸ್ ಇದೆಯಾ ಅದರಲ್ಲಿ? ಫೈನ್. ಸೊ ಬೇರೆ ಏನೋ ಡೌಟ್ಸ್ ಇಲ್ಲ ಅಂತಂದರೆ ಸೊ ವಿ ಕ್ಯಾನ್ ಕ್ಲೋಸ್ ದ ಕಾಲ್ ಫಾರ್ ದ ಡೇ. ಸೊ ನಾಳೆ ನಾನು ನಿಮಗೆ ನಾಳೆ ಯಾವಾರ ಫ್ರೈಡೇನಾ ಟ್ರಸ್ಟ್ ಅಲ್ವಾ? ಓಕೆ, ಸೊ ನಾಳೆ ನಾಡಿದ್ದು 2 ದಿನ BP ಕಾನ್ಫಿಗರೇಷನ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸೊ BP ಕಾನ್ಫಿಗರೇಷನ್ಸ್ ಕ್ಲಿಯರ್ ಆಯಿತು ಅಂದರೆ ಸೊ ನೆಕ್ಸ್ಟ್ ನಾನು ನಿಮಗೆ BP ಅಗೇನ್ಸ್ಟ್ ದ ವೆಂಡರ್ ಯಾವ ಥರ ಇನ್ವಾಯ್ಸ್ ರೈಸ್ ಮಾಡಬೇಕು, ಡೈರೆಕ್ಟ್ ಇನ್ವಾಯ್ಸ್, ಆ್ಯಂಡ್ ಪೇಮೆಂಟ್ ಯಾವ ಥರ ಕ್ಲಿಯರ್ ಮಾಡಬೇಕು, ಪಾರ್ಷಲ್ ಪೇಮೆಂಟ್ ಯಾವ ಥರ ಮಾಡಬೇಕು. ಓಕೆ, ಸೊ ಇದೆಲ್ಲ ಡಿಸ್ಕಸ್ ಮಾಡೋಣ. ಓಕೆ, ಸೊ ನಿಮಗೆ BP ಕಾನ್ಫಿಗರೇಷನ್ಸ್ ಆಯಿತು ಆ್ಯಂಡ್ ಇದಾಯಿತು ಅಂದರೆ ಇನ್ವಾಯ್ಸ್ ಪೋಸ್ಟಿಂಗ್ಸ್ ಆ್ಯಂಡ್ ಪೇಮೆಂಟ್ ಕ್ಲಿಯರ್ ಆಯಿತು ಅಂದರೆ ಸೇಮ್ ವೇ ನಾವೇನು BP ಕಾನ್ಫಿಗರೇಷನ್ ಮಾಡಿದಾಗ ವೆಂಡರ್ದು ಏನು ಮಾಡ್ತೀವಲ್ವ ಗ್ರೂಪಿಂಗ್ಸ್, ಸೇಮ್ ಅದೇ ಥರನೇ ಕಸ್ಟಮರ್ಗೂ ಮಾಡಬೇಕು. ಓಕೆ, ನಾನು ನಿಮ್ಗೆ ವೆಂಡರ್ ಗ್ರೂಪಿಂಗ್ಸ್ ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಕಸ್ಟಮರ್ ಗ್ರೂಪಿಂಗ್ಸ್ ಎಲ್ಲ ನೀವು ಮಾಡಿ ಟ್ರೈ. ಓಕೆ, ಸೊ ನಿಮ್ಗೆ ಏನಾದ್ರು ಇಶ್ಯೂ ಇದ್ದರೆ ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಸೊ ನೀವು ಒಂದ್ಸಲ ಟ್ರೈ ಮಾಡಬೇಕು ಅದು ಕಸ್ಟಮರ್ ಗ್ರೂಪಿಂಗ್ಸ್. ಅಂದರೆ 2 ಸೇಮ್ ಇರುತ್ತೆ, ಸಿಮಿಲರ್ ಇರುತ್ತೆ. ಸೊ ನಿಮಗೂ ಒಂದ್ಸಲ ಪ್ರಾಕ್ಟೀಸ್ ಆದಂಗೆ ಆಗುತ್ತೆ. ಕಸ್ಟಮರ್ದು ಟ್ರೈ ಮಾಡಿ. ಓಕೆ, ಸೊ ಅದಾದಮೇಲೆ ಪೋಸ್ಟಿಂಗ್ಸ್ ಎಲ್ಲ ಹೇಳ್ತೀನಿ ಯಾವ ಥರ ಮಾಡಬೇಕು ಅಂತ. ಫೈನ್. ಸೊ ಬೇರೆ ಏನಾದರೂ ಇಶ್ಯೂಸ್ ಇದ್ದರೆ ಸೊ ಗೈಸ್ ಕ್ಯಾನ್ ಪಿಂಗ್ ಮೀ ಇನ್ ವಾಟ್ಸಪ್. Okay, thanks for joining. Bye. Good night. ಥ್ಯಾಂಕ್ ಯು ಸರ್, ಗುಡ್ ನೈಟ್. ಥ್ಯಾಂಕ್ ಯು.